ಪಾಲಕರ ಸಭೆಗೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸುತ್ತೇನೆ. ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಿಕೊಂಡು ಗಣ್ಯರಲ್ಲಿ ಕಳಕಳಿಯ ವಿನಂತಿ. ತನುಜ ಹಾಗೂ ಸಂಘಟನೆ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ SP ಮಂಗಳಗುರು ಸರ್ ಅವರಿಂದ ಪುಷ್ಪಾಂಜಲಿ. ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆನ್ತೊಲಿದ ನಾವೀಗ. ಈಗ ಈ ಕಾರ್ಯಕ್ರಮ ರಾಜೇಂದ್ರ ಸ್ವಾಮಿಯನ್ನ ಎನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪುಣ್ಯಭೂಮಿ ಧರ್ಮದ ಭೂಮಿ ಧರ್ಮಸ್ಥಳದ ಶ್ರೀ ಮಂಜುನಾಥನನ್ನ ಪಾದಕಮಲಗಳಿಗೆ ಅಣಿಮಣಿದು 2025-26ನೇ ಸಾಲಿನ ಕೊನೆಯ ಪಾಲಕರ ಸಭೆ. ಈ ಒಂದು ಸುಂದರ ಪಾಲಕರ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಕೃಷ್ಣಗೌಡ ಪಾಟೀಲ್ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಾವು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ಈ ಶಾಲೆಯನ್ನ ಮುನ್ನಡೆಸಿಕೊಂಡು ಹೋಗತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹುಚ್ಚೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ PS ಸಂಗೀರ್ ಗುರುಗಳೇ, ಯಾವತ್ತೂ ನಮ್ಮ ಸಂಸ್ಥೆಯ ಹಿತೈಷಿಗಳು, ಸದಾ ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂಥ MR ಪೂಜಾರಿ ಅವರೇ, ಇದೆಲ್ಲಕ್ಕೂ ಹೆಚ್ಚಿನಾಗಿ ಸದಾ ನಮ್ಮ ಸಂಸ್ಥೆಯನ್ನು ಪ್ರೋತ್ಸಾಹಿಸಿಕೊಂಡು ಬರ್ತಿರ್ತಕ್ಕಂತಹ ಎಲ್ಲ ಪಾಲಕ ದೇವರುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಮಿಗಿಲಾದದ್ದು ಬೇರೇನು ಇಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಹಾಗೆ ಆ ಒಂದು ಹಿನ್ನೆಲೆಯನ್ನು ನೋಡಿದಾಗ ಪುರುಷರು ಅನಿಸ್ಕೋಬೇಕಾಗಿದ್ರೆ ಅದಕ್ಕೆ ತೆಗೆದುಕೊಂಡಾಗ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಶಿವಾಜಿ ಮಹಾರಾಜರಾಗಿರ್ಬೋದು, ಅನೇಕ ಮಹಾನ್ ಮೇಧಾವಿಗಳು. ನಾವು ಇಡೀ ದಿನ ಹೇಳಿದ್ರು ಕೂಡ ಅವ್ರ ಹೆಸರೇ ಮುಗಿಯಲ್ಲ. ಅದಕ್ಕೆ ಮೂಲ ಕಾರ್ಯಕರ್ತರು ಆ ತಾಯಿಯ ಒಂದು ಸ್ಫೂರ್ತಿ, ಆ ತಾಯಿ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಅಡಿಪಾಯ ಅಂತ ಹೇಳ್ಬೋದು. ಬಹುಶಃ ಇವತ್ತು ಇತಿಹಾಸದಲ್ಲಿ ಇವತ್ತು ನಾವು ನೋಡಿದಾಗ ಆ ಮಹಾನ್ ತಾಯಿಯರ ಪಾತ್ರ ಬಹಳಷ್ಟಿದೆ. ಅದಕ್ಕೆ ನಾವು ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾಯಿ ಮೊದಲ ಗುರು ಅಂತೇಳಿ ನಾವು ಸುಮ್ಮನೆ ನಮ್ಮ ಹಿರಿಯರು ಹೇಳಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಆನಂತರ ಬರ್ತಕ್ಕಂಥದ್ದು ಶಿಕ್ಷಣ ಕೇಂದ್ರಗಳು, ನಮ್ಮ ಪ್ರೈವೇಟ್ ಸ್ಕೂಲ್ಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳಾಗಿರ್ಬೋದು, CBSE ಶಾಲೆಗಳು, ಬೇಕಾದ ಶಿಕ್ಷಣ ಕೇಂದ್ರಗಳಂತ ಇಟ್ಕೊಳ್ರಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಅವಶ್ಯಕವಾಗಿರ್ತಕ್ಕಂಥದ್ದು
ನಾವೆಷ್ಟೇ IAS ಆಫೀಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಇವತ್ತು ಬರ್ತಾ ಇದ್ದಾರೆ. ನಮ್ಗೆ ಹೇಳ್ತಾರೆ ನಮ್ಮ ಶಾಲೆ ಅಧ್ಯಕ್ಷರು, ನಮ್ಮ ಆಡಳಿತ ಅಧಿಕಾರಿಗಳು, ಸರ್ ನೀವು ಮಕ್ಕಳಿಗೆ ಒಂದು ಅಕ್ಷರ ಕಡಿಮೆ ಕಲಿಸ್ರಿ, ಆದರೆ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ರಿ ಅಂತ ನಾವು ಪದೇ ಪದೇ ಹೇಳ್ತಾರೆ. ಪ್ರತಿ ಸರಿ ಮೀಟಿಂಗ್ ಬಂದಾಗ ಆಗಿರ್ಬೋದು, ನಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಬಂದಾಗಿರ್ಬೋದು, ಆ ವೇದಿಕೆಯ ಮೇಲೆ ಆಶೀರ್ವರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರುವ ಭಾರತ ರಾಷ್ಟ್ರೋತ್ಥಾನದ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಪಾಟೀಲ್ ಸರ್ ಯಾವತ್ತೂ ನಮ್ಮ ಬೆನ್ನೆಲುಬು. ಪ್ರತಿಯೊಂದು ಈ ನಮ್ಮ ಸಂಸ್ಥೆ ಇಲ್ಲಿವರೆಗೆ ಈ ಮಟ್ಟದವರೆಗೆ ಬೆಳೆದೈತಂದ್ರೆ ಅದಕ್ಕೆ ನಮ್ಮ MR ಪೂಜಾರವರೇ ಕಾರಣ. ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಾ ಉತ್ತಮ ರೀತಿಯಲ್ಲಿ ಉತ್ತಮ ಯೋಜನೆಯನ್ನು ರೂಪಿಸುತ್ತಾ ಉತ್ತಮ ಎತ್ತರ ಒದಗಿಸಿದ ಕೀರ್ತಿ ಶ್ರೀ ಮಂಜುನಾಥ್ ಶಾಲೆಯ ಮುಖ್ಯ ಗುರುಗಳಾದ ಆತ್ಮೀಯರಾದ ಮತ್ತು ಸ್ನೇಹಿತರಾದ SP ಮಂಗೂರು ಸರ್ ಅವರು, ಹಾಗೂ ಪ್ರಯತ್ನವಿಲ್ಲದೆ ಯಾವುದೇ ಫಲವಿಲ್ಲ. ಪ್ರಯತ್ನ ಪಡ್ತಾ ಇದ್ದಾಗ ಕೆಲವೊಂದು ಕಷ್ಟ ಸುಖ ದುಃಖಗಳು ಬರ್ತವೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಶಿಕ್ಷಕ ವೃಂದರು ತಮ್ಮ ಸಂಸಾರದ ಜಂಜಾಟದೊಂದಿಗೆ ಈ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಖ್ಯ ಕಾರಣೀಭೂತರಂದ್ರೆ ನಮ್ಮ ಕಂಪ್ಯೂಟರ್ ಸರ್. ಕಂಪ್ಯೂಟರ್ ಜ್ಞಾನವಿಲ್ಲದೆ ಇದ್ದರೆ ಮತ್ತು ಡ್ರೈವಿಂಗ್ ಜ್ಞಾನವಿಲ್ಲದೆ ಇದ್ದರೆ ನಮ್ಮ ಶಾಲೆ ಇನ್ನೂ ಪರದಾಡ್ತದೆ. ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ ಹನುಮಂತ್ ಬೆನ್ನೂರವರು. ಕೊನೆಯ ಪಾಲಕರ ಸಭೆ ಇದು. ನಾವು ಅತ್ಯಂತ ತುರ್ತಾಗಿ ಈ ಕಾರ್ಯಕ್ರಮವನ್ನು ಹಾಕೋಬೇಕಾಯ್ತು. ಯಾಕಂದ್ರೆ ಅಮಾವಾಸ್ಯೆ ಅಂದರೂ ಇವತ್ತೇ ಬೇಕಾಗಿಲ್ಲ ಜನರಲ್ಲೂ ಏನೋ. ಯಾಕಂದ್ರೆ ನಮ್ಮ ಶಾಲೆಯಲ್ಲೇ ಅಂತಹ ಒಂದು ಸಂಸ್ಕೃತಿ ಅಡಗಿದೆ. ಅಂತಹ ಸಂಸ್ಕೃತಿ ಅಡಗಿದೆ ಅಂದ್ರೆ ಬೆಳಗಿನ ಜಾವದಾಗ ಯಾಕೆ ಹಾಲಿಲ್ಲ ಅದು. ನಾವು ಹಿಂದಿನ ಪದ್ಧತಿಯಲ್ಲಿ ನೋಡ್ತಿದ್ವಿ, ಬರೇ ಹೇಮರೆಡ್ಡಿ ಮಲ್ಲಮ್ಮ ಅಂದ್ರೆ ಎಲ್ಲರಿಗೂ ಪರಿಚಯ, ಬಟ್ ಅವಳ ಸಂಸ್ಕಾರ ಅಷ್ಟಾಗಿ ಕಂಡೀವಿ ನಾವು. ಅಂತಹ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಭರಮರೆಡ್ಡಿ ಇಲ್ಲೇ ನಾವು ನೋಡ್ಬೋದು. ಯಾಕಂದ್ರೆ ವಸ್ತಿ ಇದ್ದಂಥ ಪಾಲಕರಿಗೆ ಗೊತ್ತಾಗತ್ತೆ ಅಷ್ಟೊಂದು ಅದ್ಭುತವಾಗಿ. ಇನ್ನೊಬ್ರು ಮಾತೃ ಸ್ವರೂಪಿಯಾಗಿರ್ತಕ್ಕಂಥ ಸತತ ಒಂದು 5 ವರ್ಷ ಆಯ್ತು ನಮ್ಮಲ್ಲಿ ಇದ್ದು ಸರ್ ಅಣ್ಣ ತಂಗಿ ಸಂಬಂಧ. ಯಾಕಂದ್ರೆ ಅವ್ರು ಎಷ್ಟು ಮಾಡಿದ್ರೆ ಸಾಲಾಗಿಲ್ಲ. ಸರ್ ಆಗಲ್ಲ ಹೇಳಿದ್ರು ಅವರು, ಒಂದೇ ಕೈಲಿ ಚಪ್ಪಾಳೆ ಆಗಲ್ಲ ಹಂಗೆ. ಅದಕ್ಕೆ ನಾ ಹಂಗೆ ಹೇಳಂಗಿಲ್ಲ ನಿಮಗೆ. ನೋಡ್ರಿ 75 ವಿದ್ಯಾರ್ಥಿಗಳು ಅಷ್ಟೇ ಇಲ್ಲ, ನಮ್ಮ ಲೋಕಲ್ ವಿದ್ಯಾರ್ಥಿಗಳು ಸಹಿತ 110 ವಿದ್ಯಾರ್ಥಿಗಳಿದ್ದಾರೆ. ಅವೆಲ್ಲ ಪಾಲಕರನ್ನ ನಾವು ಸಹಕರಿಸಬೇಕಾಗತ್ತೆ ಮಕ್ಕಳನ್ನ. ಯಾಕಂದ್ರೆ ಅವರು ಸತತವಾಗಿ ನಮ್ಮಲ್ಲಿ 24 hours ಮಕ್ಕಳು ಇರೋದಿಲ್ಲ. ಆದರೂ ಸಹಿತ ಏನಪ್ಪ ಅಂದ್ರೆ ಎಲ್ಲ ನಮ್ಮ ರೈತಾಪಿ ವರ್ಗದವರು ಇರೋದರಿಂದ, ಎಲ್ಲ ಬಡ ಮಕ್ಕಳು ಇರೋದರಿಂದ ಈ ನಮ್ಮ ಜಿಲ್ಲೆಯ ನೀವು ಇಡೀ ಭಾಗದಲ್ಲಿ ಸುತ್ತಾಡ್ರಿ ಅತ್ಯಂತ ಕಡಿಮೆ ಫೀನಲ್ಲಿ ಮತ್ತು ಕೊಡಲಾರದಂಥ ಪಾಲಕರು ಇದ್ದಾರೆ. ಅಂತಹ ಒಂದು ಶಿಕ್ಷಣವನ್ನು ಕಲಿಸುವಂಥ ಸಂಸ್ಥೆ ಯಾವುದಾದ್ರು ಶ್ರೀ ಮಂಜುನಾಥ ಹಿರಿಯ ಪ್ರಾಥಮಿಕ ಶಾಲೆ. ಬಹಳ ಬಹಳ ಜವಾಬ್ದಾರಿ. ಯಾಕಂದ್ರೆ ಎಲ್ಲ ಅತ್ಯಂತ ಕಡಿಮೆ ಫೀನಲ್ಲಿ ಎಲ್ಲ ಮಕ್ಕಳ ಒಂದು ಯೋಗಕ್ಷೇಮಗಳನ್ನು ನೋಡ್ಕೋಬೇಕು, ಅವ್ರ ವಿದ್ಯಾರ್ಜನೆಯನ್ನು ನೋಡ್ಕೋಬೇಕು, ಎಲ್ಲ ಶಿಕ್ಷಕರಿಗೆ ಪೇಮೆಂಟನ್ನು ಕೊಡಬೇಕು. ಯಾಕಂದ್ರೆ ಸರಿಯಾದ ಸಂದರ್ಭದಲ್ಲಿ ಅವ್ರಿಗೆ ಪೇಮೆಂಟನ್ನು ಕೊಡದೇ ಇದ್ರಂದ್ರೆ ನಮಗೆ ಒಳ್ಳೆಯ ಶಿಕ್ಷಕರು ಸಿಗೋದು ತುಂಬ ಕಠಿಣವಾಗುತ್ತೆ. ಏನೋ ಮ್ಯಾನೇಜ್ ಮಾಡ್ಕೊಂಡು ನಾನು ಸುಮ್ಮನೆ ಏನೂ ಹೇಳಂಗಿಲ್ಲ. ಅವರು ಈಗ ಏನಪ್ಪ ಅಂದ್ರೆ ಶ್ರೀ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದ ಮತ್ತು ಶ್ರೀ ಮಲರಾಜೇಂದ್ರ ಸ್ವಾಮಿ ಆಶೀರ್ವಾದ ಐತೆ ಅಂತ ಹೇಳಿ ಇಲ್ಲಿ ಯಾವಾಗಲೂ ಏನಪ್ಪ ಅಂದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ಆಗಲ್ಲ ಹೇಳಿದ್ರು ಅಂದ್ರೆ 3 ಒಳಗೊಂಡು ಅಂತ ಹೇಳಿದ್ರು.
ತಾಯಿ ಅಂದ್ರೆ ಪಾಲಕ, ಶಿಕ್ಷಕ ಮತ್ತು ಬಾಲಕ. ನಾನಿಲ್ಲೊಂದು ಸಂದರ್ಭದಾಗ ಬಂದು ವಿದ್ಯಾರ್ಥಿಗಳನ್ನ ಟೆಸ್ಟ್ ಮಾಡಿದಾಗ ನಿಮಗೆಲ್ಲ ನಿಜವಾಗ್ಲೂ ನಿಮ್ಮ ಮಕ್ಕಳ ಒಂದು ಪ್ರತಿಭೆ ಗೊತ್ತಿರುತ್ತೆ. ನಮ್ಮ ಮಗು ಯಾವ ಮಟ್ಟದಲ್ಲಿದೆ, ನಮ್ಮ ಮಗು ಇನ್ನೂ ಕಲಿಕಾ ಹಂತದಕ್ಕಿಂತ ಮುಂಚಿತವಾಗಿದೆ ಅಥವಾ ಹೆಚ್ಚಿನ ಮಟ್ಟದಾಗಿದೆ. ಕಲಿಕಾ ಮಟ್ಟದ ಹಿಂದಿನಿರ್ತಕ್ಕಂಥ ಮಕ್ಕಳನ್ನ ಏನಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ನೀವು ಬೇಕಾದಾಗ ಬಂದು ನೋಡ್ರಿ, ಪಾಲಕರು ಎಲ್ಲ ಒಬ್ಬರು ಟೀಚರ್ಸ್ ಅಥವಾ ಸರ್ ಏನು ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಬರವಣಿಗೆಯ ಕೌಶಲ್ಯ ಹಾಗೂ ಅಧ್ಯಯನದ ಕೌಶಲ್ಯವನ್ನು ಏನು ಮಾಡ್ಯಾರ ಅಚ್ಚುಕಟ್ಟಾಗಿ ಕಲಿಸಿದ್ದಾರೆ. ಯಾಕಂದ್ರೆ ಈಗ ಸದ್ಯ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಟೆಸ್ಟ್ಗಳನ್ನು ಇಟ್ಟಿದ್ದಾರೆ. ಮಂಜುನಾಥ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಶೈಕ್ಷಣಿಕ ವರ್ಷದ ಅಂತಿಮ ಪಾಲಕರ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನೋಡಿ, ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇನ್ನೊಂದು ಶಿಕ್ಷಣ ಸಂಸ್ಥೆಗೆ ಆಡಳಿತಾಧಿಕಾರಿಗಳಾಗಿ ಅವರಿಗಿಂತಲೂ ಚಿಕ್ಕವನಾದಂತಹ ನನಗೆ ಮಾರ್ಗದರ್ಶಕರು ಅನ್ನುವಂಥ ಪದವನ್ನು ಬಳಕೆ ಮಾಡಿ, ಇದು ಅವರ ದೊಡ್ಡ ಗುಣ. ನಾವೇನು ಅವ್ರಿಗೆ ಮಾರ್ಗದರ್ಶಕ ಅಲ್ಲ. ಇದು ಏನಿದೆ ಅಂತಂದ್ರೆ ಮತ್ತೊಬ್ಬರು ದೊಡ್ಡವರು ಅಂತೇಳಿ ತಿಳ್ಕೊಳ್ಳೋದಂತೇನಿದೆಯಲ್ಲ ಅವರನ್ನ, ಅದು ನಮ್ಮಲ್ಲಿ ಆಧ್ಯಾತ್ಮಿಕ ವಿಕಾಸ ಅಂತ ಹೇಳ್ತಾರೆ. ನಾನೇ ದೊಡ್ಡವ ಅನ್ನೋದು ಅದು ಅಹಂಕಾರ. ಮತ್ತೊಬ್ಬರು ದೊಡ್ಡವರು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಅಂತಹ ಗುಣಗಳು ಒಂದೇ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನೆಲ್ಲ ಈ ಒಂದು ಮಂಗಳಗುರು ಗುರೂಜಿಯವರ ಶ್ರೀಚರಣಗಳಿಗೆ ಮತ್ತು ಸನಗಿನ್ ಗುರೂಜಿಯವರ ಶ್ರೀಚರಣಗಳಿಗೆ, ಹಾಗೆಯೇ ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ಬೆನ್ನೆಲುಬು. ಉದಾಹರಣೆಗಾಗಿ ಶಿಕ್ಷಣ ಕಲಿಯದೇ ಇರ್ಬೋದು ಅಥವಾ ಕಲಿತಿರ್ಬೋದು. ನಾನು ಒಂದು ಶಿಕ್ಷಣದಿಂದ ವಂಚಿತನಾದರೆ ನನ್ನ ತರಹ ಎಲ್ಲ ವ್ಯಕ್ತಿಗಳು ಆಗಬಾರ್ದು, ಅವರು ಕೂಡ ಒಂದು ಶಿಕ್ಷಣವನ್ನು ಪಡ್ಕೊಳ್ಬೇಕು. ಆ ರೀತಿಯಾದಂಥ ಕಾರ್ಯವನ್ನು ಯಾವ ಸಂಸ್ಥೆ ಮಾಡ್ತಾ ಇದೆ ಅದಕ್ಕೆ ಒಂದಿಷ್ಟು ನನ್ನ ಸಹಕಾರ ಇರಲಿ ಅಂತ ಹೇಳಿ ತಮ್ಮ ಯೋಗದಾನವನ್ನು ನೀಡುತ್ತಿರುವಂತಹ ಈ ಪೂಜಾ ಗುರುಜಿಯವರ ಶ್ರೀಚರಣಗಳಿಗೆ ಹಣೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಪಾಲಕ ಬಂಧುಗಳ ಮಾತೃಚರಣಗಳಿಗೆ ಮತ್ತು ಶ್ರೀಚರಣಗಳಿಗೆ ಹಣೆ ಹೆಚ್ಚು ನಮಸ್ಕಾರಗಳನ್ನು ತಿಳಿಸುತ್ತಾ, ನಿನ್ನೆ ಮಂಗಳಗುರು ಗುರೂಜಿಯವರು ನನಗೆ ಫೋನ್ ಮಾಡಿದರು, ಸರ್ ನಾಳೆ ದಿನ ಪಾಲಕರ ಸಭೆಯನ್ನು ಏರ್ಪಡಿಸಿ ನೀವು ಬರಬೇಕು ಅಂತ ಹೇಳಿ. ನಾನಿವತ್ತು ರವಿವಾರ ಅನ್ನೋದು ತಲೆಯಲ್ಲಿತ್ತು, ಆದರೆ ಅಮಾವಾಸ್ಯ ನನ್ನ ತಲೆಯಲ್ಲಿ ಇರಲಿಲ್ಲ. ನಿಜವಾಗ್ಲೂ ನಾನು ಇವತ್ತು ಹೋಗ್ತೀನಿ ಅಂತ ಅಂದಾಗ ನನ್ನ ದಿನ ಸಂಚಾರ ಜೀವನ, ಒಂದು ತಿಂಗಳಿಗೆ ಕನಿಷ್ಠ 8,000 ರಿಂದ 9,000 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡ್ತೇನೆ ಒಂದು ತಿಂಗಳಿಗೆ. ಈ ಒಂದು ರವಿವಾರ ಆದ್ರೂ ಮನೆಯಲ್ಲಿ ಇರ್ತಾರೆ ಅಂತಕ್ಕಂಥ ಆಶೆ ನಮ್ಮ ಶ್ರೀಮತಿ ಅವ್ರದ್ದಿದ್ರೆ, ಇಲ್ಲ ಪಾಲಕರ ಸಭೆಗೆ ನಾನು ಹೋಗ್ಬೇಕಾಗಿದೆ ಅಂತ ಅಂದಾಗ, ಅಯ್ಯೋ ಇವತ್ತು ಅಮಾಶೆಗೆ ಬರ್ತಾರ ಪಾಲಕರ ಅಂತೇಳ ಅಂದ್ರು. ಇಲ್ಲ ನಾನು ಕರೆದಿದ್ದಾರೆ ಹೋಗಲೇಬೇಕು ಅಂತ ಹೇಳ್ಕೊಂಡು ಇಲ್ಲಿ ಬಂದ ನೋಡಿದಾಗ ನನ್ನ ಶ್ರೀಮತಿ ಅವ್ರಿಗೆ ಹೇಳಿದಂಥ ಮಾತನ್ನು ತಾವೆಲ್ಲರೂ ಕೂಡ ಸುಳ್ಳು ಮಾಡಿದ್ರೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಾನು ಹೇಳ್ತಾ, ಯಾಕೆ ಅಂತ ಅಂದಾಗ ಮಕ್ಕಳ ಪ್ರಗತಿಯಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ಕೇವಲ ಶಿಕ್ಷಕರದಷ್ಟೇ ಅಲ್ಲ, ಶಿಕ್ಷಣ ಸಂಸ್ಥೆಗಳದಷ್ಟೇ ಅಲ್ಲ, ಪ್ರತಿಯೊಬ್ಬರದು ಕೂಡ ಇದರಲ್ಲಿ ಪಾತ್ರ ಇದೆ. ಹಾಗಾದರೆ ಈಗಾಗಲೇ ನಮ್ಮ ಗುರುಜಿಯವರು ಹೇಳಿದ್ರು, ಮನೆ ಮೊದಲ ಪಾಠಶಾಲೆ, ಜನನಿ ತಾಯಿ ಮೊದಲಗುವುದು. ಕುಟುಂಬದ ಮಹತ್ವ ಎಷ್ಟು ಅನ್ನೋದನ್ನ ನಾನು ನಿಮಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೇನೆ. ಭಾಷೆಯನ್ನು ಅಧ್ಯಯನ ಮಾಡುವಲ್ಲಿ 4 ಕೌಶಲ್ಯಗಳು ಬರ್ತಾವೆ: ಆಲಿಸುವಿಕೆ, ಮಾತನಾಡುವಿಕೆ, ಬರೆಯುವಿಕೆ ಮತ್ತು ಓದುವಿಕೆ. ಈ 4 ಕೌಶಲ್ಯಗಳು ಭಾಷೆಯಲ್ಲಿ ಕಲಿಸ್ತಾ ಹೋಗ್ತೀವಿ. ಈ ಕಾರ್ಯವನ್ನು ಮೊದಲೇ ನನ್ನ ಕುಟುಂಬ ಮಾಡಿ ಕಳಿಸಿರುತ್ತೆ. ಉದಾಹರಣೆಗಾಗಿ 1ನೇ ತರಗತಿಗೆ ಮಗು ಬರುತ್ತೆ. 1ನೇ ತರಗತಿಗೆ ಮಗು ಬಂದಾಗ ಯಾವುದೇ ಒಂದು ಮಗುವಿಗೆ ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ. ನಿನ್ನ ಹೆಸರು ಏನು? ಗುಲಾಬಿ ಅಂತ ಕರೀತಾರೆ. ಅವಾಗ ನಮ್ಮ ಶಿಕ್ಷಕರು ಏನ್ ಮಾಡ್ತಾರೆ, ಇಲ್ರಿ ಅವ್ರ ಮನ್ಯಾಗ ಒಬ್ಬರು ಹಂಗ ಅದಾರ್ರಿ, ಅವ್ನ ನಾಲಿಗಿನ ದಿಪ್ಪ ಐತ್ರಿ, ಅವ್ರ ಉಚ್ಚಾರ ಮಾಡಕ್ ಬರಂಗಿಲ್ರಿ ಅಂತ ಹೇಳಿ ಶರ ಬರೋದು ನಿಲ್ಲಿಸ್ಬಿಡ್ತಾರೆ. ಆದರೆ ಅಕ್ಷರಗಳನ್ನ ಗುರುತು ಹಿಡಿಲಿಕ್ಕೆ, ಬರೆಯಲಿಕ್ಕೆ ಆ ಮಗುವಿಗೆ ಬರದೇ ಇರಬಹುದು. ಆದರೆ ಆ ಅಕ್ಷರಗಳ ಉಚ್ಚಾರವನ್ನ ನನ್ನ ತಾಯಿ ಮತ್ತು ಕುಟುಂಬದ ಸದಸ್ಯರು ಕಲಿಸಿಕೊಟ್ಟಲ್ಲ. ಅಕಸ್ಮಾತ್ ಮಾತೇ ಬರದೇ ಇದ್ದಾರೆ, ಆ ಶಾಲೆಗೆ ಬಂದಂತ 1ನೇ ತರಗತಿ ಮಗುವಿಗೆ ಎಲ್ಲಿಂದ ನಾವು ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕಾಗ್ತಿತ್ತು ಯೋಚನೆ ಮಾಡಿ. ಹಾಗಾದರೆ ನಾವು ಭಾಷೆಯ ಮೊದಲು ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಆಗ್ತಾ ಇದ್ದಾಗ ನಿಜವಾಗ್ಲೂ ಮನೆಯ ಸದಸ್ಯರೆಲ್ಲರೂ ಕೂಡ ಒಂಥರ ಶಿಕ್ಷಕರೇ. ಹಾಗಾದ್ರೆ ಇವತ್ತಿನಕ್ಕೆ ಎಲ್ಲೋ ಒಂದು ಕಡೆಗೆ ದೋಖ ಬರ್ತಾ ಇದೆ. ಕುಟುಂಬದ ಶ್ರೇಷ್ಠತೆ ನಾನು ಹೇಳ್ತಾ ಇಲ್ಲ. ಭಾರತವನ್ನ ಹಲವಾರು ವಿದೇಶಿಗರು ಆಕ್ರಮಣ ಮಾಡಿ ಆಡಳಿತವನ್ನ ಮಾಡಿದರು. 18ನೇ ಶತಮಾನಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಭಾರತ ರಾಷ್ಟ್ರಕ್ಕೆ. ಬ್ರಿಟಿಷರು ಕಳಿಸ್ಕೊಡ್ತಾರೆ ಏನಂತ, ನಾವು ಇದೇ ರೀತಿ ಆಡಳಿತವನ್ನ ಮಾಡ್ತಾ ಹೋದರೆ ಭಾರತ ರಾಷ್ಟ್ರದ ಸುದೀರ್ಘ ಕಾಲ ಆಡಳಿತವನ್ನ ಮಾಡಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ.
ಭಾರತ ರಾಷ್ಟ್ರಕ್ಕೆ ಹೋಗಿ ನೀನು ಒಂದು ಸರ್ವೆಯನ್ನ ಮಾಡ್ಕೊಂಡು ಅದಕ್ಕೆ ಆಕ್ಷನ್ ಪ್ಲಾನ್ ಅನ್ನು ಮಾಡುವಂತ ಕಳಿಸಿಕೊಡ್ತಾರೆ. ಭಾರತ ರಾಷ್ಟ್ರಕ್ಕೆ ಬಂದು ಇಡೀ ಭಾರತ ರಾಷ್ಟ್ರವನ್ನು 2-3 ಬಾರಿ ಸುತ್ತಾಡ್ತಾನೆ. ಸುತ್ತಾಡಿ ತನ್ನ ಕಣ್ಣಿಗೆ ಕಂಡದ್ದನ್ನ ಹೇಳ್ತಾನೆ. ಅವರ ಅಪ್ಪನಿಗೆ ಉನ್ನತ ಅಧಿಕಾರಿ ಆಗಿದ್ದಾನೆ ಇಂಗ್ಲೆಂಡ್ ನಲ್ಲಿ. ಹೇಳ್ತಾನೆ, ಅಪ್ಪ ಭಾರತ ರಾಷ್ಟ್ರಕ್ಕೆ ನಮ್ಮ ಆಡಳಿತದ ಅವಶ್ಯಕತೆ ಇಲ್ಲ. ಅವನು ಹೇಳುವಂತದ್ದು ಇವತ್ತು ಗೂಗಲ್ ಅಲ್ಲಿ ಕೂಡ ಹೊಡೆದ್ರೆ ನಿಮ್ಗೆ ಸಿಗತ್ತೆ ಇದು. ಯಾಕೆ ಆಧಾರ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಎಲ್ಲರಿಗೂ ಇವತ್ತು ಆಧಾರ್ ಬೇಕು. ಬಸ್ ಹತ್ತಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು ಅಲ್ವಾ? ಬಹುತೇಕ ನಾನು ಇನ್ನೆಲ್ಲ ನೋಡಿರೋ ನಾನು ಗೌರ್ಮೆಂಟ್ ಬಸ್ ನೆನಪಾಗತ್ತೆ. ಎಲ್ಲರೂ ತಾಯಿದ್ರು ಸಂತೋಷ. ಎರಡನೇ ಅಂಶವನ್ನ ಹೇಳ್ತಾನೆ, ಭಾರತೀಯರು ನಮಗಿಂತಲೂ ಸಾವಿರಾರು ವರ್ಷಗಳ ಕಾಲ ಮುಂದಗಡೆ ಇದ್ದಾರೆ. ಎರಡನೇ ಅಂಶವನ್ನ ಹೇಳ್ತಾನೆ. ಮೂರನೇ ಅಂಶ ಹೇಳ್ತಾನೆ, ಭಾರತೀಯರನ್ನು ನೋಡಿ ಕಲಿಯುವುದು ಸಾಕಷ್ಟಿದೆ. 3 ಅಂಶ ಹೇಳಿದ ನಂತರ ಮುಂದುವರೆದು ಹೇಳ್ತಾನೆ, ನೀನಿಷ್ಟೆಲ್ಲ ನೀನು ಭಾರತ ರಾಷ್ಟ್ರಕ್ಕೆ ಪ್ಲಾನ್ ಮಾಡತಕ್ಕ ಭಾರತವನ್ನು ವರ್ಣನೆ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಹೇಳಿದ್ರೆ ಇದಕ್ಕೆ ಆಧಾರ ಬೇಕಲ್ಲ. ಅವಾಗ ಆಧಾರ ಕೇಳ್ತಾನೆ, ಅಪ್ಪ ಭಾರತ ರಾಷ್ಟ್ರದಲ್ಲಿ ಒಬ್ಬರೂ ನನ್ನ ಕಣ್ಣಿನವರಿಗೆ ಭಿಕ್ಷುಕರು ಸಿಗ್ಲಿಲ್ಲ, ಒಬ್ಬರೂ ಕಳ್ಳಕಾಕರು ಸಿಗ್ಲಿಲ್ಲ. ಆ ಭಾರತ ರಾಷ್ಟ್ರದಲ್ಲಿ ಶ್ರೀಮಂತಿಕೆ ಎಷ್ಟು ತುಂಬಿ ತುಳುತ್ತಾ ಇದೆ ಅಂತಂದ್ರೆ ರಸ್ತೆಯ ಪಕ್ಕದಲ್ಲಿ ಇಟ್ಕೊಂಡು ವಜ್ರ ವೈಢೂರ್ಯ ಬಂಗಾರದ ಆಭರಣಗಳನ್ನ ಭಯಭೀತಿ ಇಲ್ಲದೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾನೆ. ಅಪ್ಪ ಭಾರತ ಹೀಗಿರಬೇಕಾದ್ರೆ ನಾನು 3 ರೂಟ್ ಬೇರುಗಳನ್ನು ಹುಡುಕಿದ್ದೀನಿ. ಆ 3 ರೂಟ್ ಬೇರುಗಳನ್ನ ಕತ್ತರಿಸಿ ಈ ಹೆಮ್ಮರವನ್ನ ಉಳಿಸಬಹುದು. ನಾನು ಅನ್ಕೊಂಡ ರೀತಿಯಲ್ಲಿ ಭಾರತದಲ್ಲಿ ಆಡಳಿತವನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೋತಾನೆ. ಆ 3 ರೂಟ್ ಬೇರುಗಳನ್ನು ಹೇಳ್ತಾನೆ. ಭಾರತ ರಾಷ್ಟ್ರದಲ್ಲಿ ಕುಟುಂಬ ವ್ಯವಸ್ಥೆ ಚೆನ್ನಾಗಿದೆ, ಆ ಕುಟುಂಬವನ್ನ ನಾಶ ಮಾಡಬೇಕು. ಕುಟುಂಬ ನಾಶವಾದರೆ ನಾನು ಅಂದ್ಕೊಂಡ ರೀತಿಯಲ್ಲಿ ಭಾರತದಲ್ಲಿ ಆಡಳಿತ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೋತಾನೆ. ಎರಡನೇದು, ಭಾರತ ರಾಷ್ಟ್ರದಲ್ಲಿ ಕೃಷಿ ವ್ಯವಸ್ಥೆ ಚೆನ್ನಾಗಿದೆ, ಆ ಕೃಷಿ ವ್ಯವಸ್ಥೆಯನ್ನು ಹಾಳು ಮಾಡಬೇಕು. ಅಂದಾಗ ನಾನು ಭಾರತದಲ್ಲಿ ಆಡಳಿತ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮೂರನೇ ಅಂಶವನ್ನ ಹೇಳ್ತಾನೆ, ಭಾರತ ರಾಷ್ಟ್ರದಲ್ಲಿ ಶಿಕ್ಷಣದ ವ್ಯವಸ್ಥೆ ಚೆನ್ನಾಗಿದೆ, ಆ ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡಬೇಕು. ಅಂದಾಗ ಭಾರತವನ್ನ ದೀರ್ಘಕಾಲ ಆಡಳಿತ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೊಂಡು ಆ 3 ರೂಟ್ ಬೇರುಗಳನ್ನ ಕತ್ತರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ನಮ್ಮ ಕೃಷಿ ವ್ಯವಸ್ಥೆ ಹಾಳಾಯ್ತು, ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿ ಹಾಳಾಯ್ತು, ಅದಾದ್ಮೇಲೆ ನಮ್ಮ ಕುಟುಂಬ ವ್ಯವಸ್ಥೆ ಹಾಳಾಯ್ತು. ಕುಟುಂಬ ಅಂತ ಅಂದಾಗ ಕೇವಲ ನನಗೆ ಮನೆಯಲ್ಲಿರ್ತಕ್ಕಂಥ ಸದಸ್ಯರಲ್ಲ, 4 ಗೋಡೆಗಳ ಅಷ್ಟೇ ಅಲ್ಲ ನನ್ನ ಕಟ್ಟಡ ಮನೆ ಅಂತ ಅಂದಾಗ ಮನೆ ಕಟ್ಟಡ ಇರಬಹುದು, ಮನೆಯಲ್ಲಿರ್ತಕ್ಕಂಥ 7 ಜನರ ಆ ಮನೆಗೆ ಜೀವ ತುಂಬತಕ್ಕಂಥ ವ್ಯಕ್ತಿಗಳು. ಹಾಗಾದ್ರೆ ಇವತ್ತು ನಮ್ಮ ಮನೆಗಳು ದೊಡ್ಡದಾಗ್ತಾ ಇದೆ, ಮನಸ್ಸುಗಳು ಚಿಕ್ಕದಾಗ್ತಾ ಇದೆ, ಮನಸ್ಸಿನ ಮಧ್ಯದಲ್ಲಿ ಬಿರುಕು ಬರ್ತಾ ಇದೆ. ಯಾಕೆ ಅಂತೇಳಿ ಅಂದಾಗ ನಮ್ಮ ಮಕ್ಕಳ ಪಾಲನೆ ಪೋಷಣೆಯಲ್ಲಿಯೇ ನಾವು ಆಧಾರವಾಗಿ ತೆಗೆದುಕೊಂಡಾಗ ನಾವು ಯೋಚನೆ ಮಾಡ್ತೀವಿ ಏನಂತ, ಇವತ್ತು ಹಣವನ್ನ ಪಡಿತಾ ಹೋದಾಗ ಹಣವೇ ನನಗೆಲ್ಲವನ್ನ ಸಂತೋಷ ಕೊಡುತ್ತೆ ಅಂತೇಳಿ ಹಣದ ಹಿಂದೆಗಡೆ ನಾವೇನು ಬೀಳ್ತಾ ಇದ್ದೀವಿ. ಹಣ ನನಗೆ ಸಂತೋಷ ಕೊಡ್ತಾ ಇಲ್ಲ, ಮನೆಗೂ ಕೂಡ ಅದೇನಾಗ್ತಾ ಇದೆ, ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಹೇಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿದಾಗ ಹಣ ಗಳಿಸಬೇಕು ಅನ್ನುವಂಥ ಧಾವಂತದಲ್ಲಿ ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡ್ಲಿಕ್ಕೆ ಹೋಗುದು. ನೌಕರಿ ಮಾಡ್ಲಿಕ್ಕೆ ಹೋಗ್ತಾಗ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಏನಾಗ್ತಾ ಇರ್ತಾರೆ, ಅವರು ಬಲಿಪಶುಗಳು ಆಗ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದಾಗ ಮಕ್ಕಳು ಇವತ್ತು ಪಾಲನೆ ಪೋಷಣೆಯಲ್ಲಿ ಹೇಗೆ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಎಲ್ಲ ಹೇಳ್ತೀವಿ ಕೇಳ್ತೀವಿ, ಮಕ್ಕಳು ಹೇಳಿದ್ದ ಕೇಳಂಗಿಲ್ರಿ, ಮಕ್ಕಳು ಭಾಳ ಹಠ ಮಾಡ್ತಾವ್ರಿ, ಹಂಗ ಮಾಡುದ್ರಿ ಅಂತೇಳಿ ಎಲ್ಲರಿಗೂ ಇದೇನಪ್ಪಾ ಅಂತಂದ್ರ ನಮ್ಮ ತಲೆಯಲ್ಲಿ ಇದ್ದ ಇದೊಂದು ಪ್ರಶ್ನೆ. ಹಾಗಾದ್ರೆ ಮಕ್ಕಳು ಅತಿಯಾಗಿ ಹಠ ಮಾಡ್ಲಿಕ್ಕೆ ಕಾರಣ ಏನು ಅಂತ ಅಂದಾಗ ಮೊದಲನೆಯ ಅಂಶವೇ ಮಕ್ಕಳನ್ನ ಅತಿಯಾಗಿ ಮುದ್ದು ಮಾಡುವುದು ಮಕ್ಕಳು ಹಠ ಮಾಡಲಿಕ್ಕೆ ಕಾರಣ. ಅತಿಯಾಗಿ ಮುದ್ದು, ಎಷ್ಟು ಬೇಕಷ್ಟು ಪ್ರೀತಿ ಪಟ್ರ ಸಾಕು, ಇಲ್ಲ ಅಂತ ಅತಿಯಾಗಿ ನಾವು ಮುದ್ದು ಮಾಡ್ತಾ ಹೋದಾಗ ಮಕ್ಕಳು ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ಯಾಕೆ ನಾವು ಅತಿಯಾಗಿ ಮುದ್ದು ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಅಂದಾಗ ಅಪರೂಪಕ್ಕೆ 1-2 ಹಡದಿರ್ತೀವಿ, ಹಿಂದಿನ ನಾವು 5-6 ಏನು ಹಡಿಯೋದಿಲ್ಲ. ಹೀಗಾಗಿ ನಾವು ಅತಿಯಾಗಿ ಮುದ್ದೆಯನ್ನು ಮಾಡ್ಲಿಕ್ಕೆ ಹೋಗ್ತೀವಿ, ಮಕ್ಕಳು ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾವ. ನಾವು ತಾಯಿದಿರಾದಂಥವ್ರು ಪಾಲಕರಾದಂಥವ್ರು ಯೋಚನೆ ಮಾಡಬೇಕು, ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಎಷ್ಟು ಪ್ರೀತಿಯನ್ನ ಕೊಡಬೇಕು ಅನ್ನೋದನ್ನ ಅರಿತುಕೊಂಡು ಮಕ್ಕಳಿಗೆ ನಾವು ಅದನ್ನು ಕೊಟ್ಟಿದ್ದೆ ಆದರೆ ಮಕ್ಕಳ ಹಠ ಮಾಡುವುದನ್ನ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ. ಅದಾದ ಮೇಲೆ ಅತಿಯಾದ ದಂಡನೆ, ಮಕ್ಕಳ ಹಠ ಮಾಡ್ಲಿಕ್ಕೆ ಕಾರಣ ಇನ್ನೊಂದು ಏನಪ್ಪಾ ಅಂದ್ರೆ ಅತಿಯಾದ ದಂಡನೆ. ಕೊಂದ್ರ ಇಲ್ಲೇ ಹಾದಂದ್ರೆ ಹೊಡಿತು ನೋಡ, ಅವ್ನು ನೋಡಕ್ ಕೂತ್ ಅಭ್ಯಾಸ ಮಾಡ, ನಿನಗೇನಾಗೈತಿ ಕೆಟ್ಟ ಬ್ಯಾನಿ ಅಂಥೇಳಿ ಮಕ್ಕಳ ಮನೆಯ ಹುಡುಗನ ತರ ನನ್ನ ಮಗನಾಗಬೇಕು ಅಂತೇಳಿ ಅನ್ಕೊಂಡು ಅಧ್ಯಯನ ಮಾಡಲಿಕ್ಕೆ ಕೂತ್ಕೊಳ್ಳಿಲ್ಲ ಅಂದ್ರೆ ಬಡೆತಾ ಮಾಡ್ತಾ ಹೋದಾಗ ಆ ಮಗುವಿನ ಚರ್ಮ ದಿಪ್ಪಾಗಿ ಹೋಗತ್ತೆ. ಯಾವುದೇ ಒಂದು ಕಾರ್ಯ ನಿರಂತರವಾಗಿ 21 ದಿನಗಳ ಕಾಲ ಮುಂದುವರೆದರೆ ಅದು ಅವನಿಗೆ ಅಭ್ಯಾಸ ಆಗತ್ತೆ. ಇದೇ ಕಾರ್ಯ 60 ದಿನಗಳವರೆಗೆ ಮುಂದುವರೆದಾಗ ಅದು ಅವನ ಜೀವನ ಶೈಲಿಗೆ ಆಗತ್ತೆ. ಹಾಗಾದರೆ ದಂಡನೆ ಕೊಡುವುದನ್ನು ನಾವು ನಿಲ್ಲಿಸಬೇಕು. ಪ್ರೀತಿ ಮಾಡಿ ಮಕ್ಕಳ ಮನಸ್ಸನ್ನ ತಿದ್ದಲಿಕ್ಕೆ ಮನೆಯಲ್ಲಿದ್ದಂತ ತಂದೆಗಳು ತಾಯಿಗಳು ಪ್ರಯತ್ನ ಪಟ್ಟಿದ್ದೆ ಆದರೆ ಮಕ್ಕಳು ಹಠ ಮಾಡುವುದನ್ನ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಆದ ಮೇಲೆ ಮೂರನೇ ಅಂಶ
ಕೇಳಿದ್ದೆಲ್ಲವನ್ನ ಕೊಡಿಸ್ತಾ ಹೋದಾಗ ಮಕ್ಕಳು ಹಠ ಮಾಡ್ತಾ ಹೋಗ್ತವೆ. ಇದನ್ನ ಹೇಳಕತ್ತಾರ್ರಿ, ಕೇಳಿದ್ದೆಲ್ಲ ಕೊಡಿಸ್ತಾ ಹೋಗಿ ಅವ್ಯಾಕೆ ಹಠ ಮಾಡ್ತಾವಂತ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಹೇಗೆ ಅಂತ ಅಂದಾಗ, ಇವತ್ತು ನಾವು ಜಾತ್ರೆಗೆ ಹೋಗ್ತೀವಿ, ಜಾತ್ರೆಗೆ ಹೋದಾದ್ಮೇಲೆ ಅವ ನನಗೊಂದು ಬೋರ್ಡೇಜರ್ ಬೇಕು, ಹೋಗ್ತೈತೆ ತವ ಅವ 10 ರೂಪಾಯಿ ಬೋರ್ಡೇಜರು ಇರ್ತದ, 100 ರೂಪಾಯಿ ಬೋರ್ಡೇಜರು ಇರ್ತದ. ಗಂಡು ಮಗನಿಗೆ ಒಂದು, ಆಮೇಲೆ ಹೆಣ್ಣು ಮಗಳಿಂದ ತಾರತಮ್ಯ ಮಾಡ್ತೀವಿ ನಾವು. ಗಂಡು ಮಗ ನೀ ತಗೋ 100 ರೂಪಾಯಿ, ನೀ 50 ರೂಪಾಯಿ ತಗೋ, 20 ರೂಪಾಯಿ ತಗೋ ಮಗಳಿಗೆ. ಕೇಳಿದ್ದೆಲ್ಲವನ್ನ ಕೊಡಿಸ್ತಾ ಹೋದಾಗ ಮಕ್ಕಳು ಹಠ ಯಾಕಂತ ಅಂದಾಗ, ನಾನು ಕೇಳಿದ್ರೆ ನನ್ನ ತಾಯಿಂದರು ನನ್ನ ತಂದೆಗಳು ಕೊಡಿಸ್ತಾರೆ ಅಂತಕ್ಕಂಥ ಮನೋಭಾವ ಮಕ್ಕಳಲ್ಲಿ ಬರುತ್ತೆ. ಆ ವಸ್ತುವನ್ನ ಬಳಕೆ ಮಾಡಿಕೊಂಡು ಪಡುವಂತ ಆನಂದವನ್ನ ನಿಲ್ಲಿಸುತ್ತೆ. ನಾಳೆಗೆ ಮಾರನೇ ದಿನ ಏನ್ ಮಾಡುತ್ತೆ, ಯವ್ವ ನನಗೆ ಕೊಡೋದು ನಾವು ಹಠ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಅವಾಗ ಏನ್ ಮಾಡ್ತೀವಿ, ಮತ್ತೆ ಇನ್ನೊಂದು ವಸ್ತುವನ್ನ ಕೊಡಿಸ್ತಾ ಹೋಗ್ತೀವಿ. ಕೇಳಿದಾಗ ಮತ್ತೊಂದು ವಸ್ತುವನ್ನು ಕೊಡಿಸ್ತಾ 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 ಹೋದಾಗ ಆ ವಸ್ತುವಿನ ಮಹತ್ವವನ್ನು ಮಕ್ಕಳು ಮರಿಲಿಕ್ಕೆ ಶುರು ಮಾಡ್ತಾರೆ. ವಸ್ತುವಿನ ಮಹತ್ವವನ್ನ ಮರಿತಾರೆ. ಮರೆತಾದ ಮೇಲೆ ನಾನು ಹಠ ಮಾಡಿದ್ರೆ ನನಗೆ ವಸ್ತುಗಳು ಸಿಗ್ತಾ ಹೋಗತ್ತೆ ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗತ್ತೆ. ಹಾಗಾದರೆ ಬೇಕಾದದೆಲ್ಲವನ್ನ ನಾವು ಮಕ್ಕಳಿಗೆ ಕೊಡಿಸುವುದನ್ನ ನಿಲ್ಲಿಸಬೇಕು. ಅಗತ್ಯವಿರುವಂತ ವಸ್ತುಗಳನ್ನ ಮಾತ್ರ ನಾವು ಮಕ್ಕಳಿಗೆ ಕೊಡಿಸ್ತಾ ಹೋದಾಗ ಮಕ್ಕಳು ಹಠ ಮಾಡುವುದನ್ನ ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನು 4ನೇ ಅಂಶ, ನಮ್ಮ ಮಕ್ಕಳನ್ನ ನಾವು ಸಮರ್ಥನೆ ಮಾಡುವುದು ಮಕ್ಕಳು ಹಠ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಮಕ್ಕಳು ನಾವು ಸಮರ್ಥನೆ ಮಾಡೋದು. ಓನ್ಯಾಗ ಆಡ್ತಿರ್ತಾವ ಹುಡುಗರು, ಆಡಿ ಒಂದು ಮಗು ಇವನೇ ಹೊಡೆಯುತ್ತ, ನನ್ನ ಮನೆಯ ಮಗನೇ, ಮನೆ ಪಕ್ಕದಲ್ಲಿ ನೋಡ ನಿನ್ನ ಮಗ ಹೊಡೆದಾಣ ಅಂತ, ನನ್ನ ಮಗ ಏನು ಹೊಡಿತಾನ, ಅಂತಾವಲ್ಲ ನನ್ನ ಮಗ, ನಿಂತಾವಲ್ಲ ಮಗ ಅಂತೇಳಿ ನನ್ನ ಮಗ ಹೊಡೆದರೂ ಕೂಡ ನನ್ನ ಮಗನನ್ನ ನಾನು ಸಮರ್ಥನೆ ಮಾಡಿದರೆ ಮಕ್ಕಳು ಹಠ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಸಮರ್ಥನೆ ಮಾಡಬಾರದು ನಮ್ಮ ಮಕ್ಕಳನ್ನ. ತಪ್ಪು ಮಾಡಿದಾಗ ಮಕ್ಕಳು ನಮ್ಮವರೇ ಇರಲಿ ಬೇರೆಯವರಲ್ಲಿ ತಪ್ಪು ಅರಿವನ್ನ ನಾವು ಮಕ್ಕಳಿಗೆ ಮಾಡಿಕೊಟ್ಟಾಗ ಮಕ್ಕಳು ಹಠ ಮಾಡುವುದನ್ನ ನಿಲ್ಲಿಸ್ತಾರೆ. ಒಳ್ಳೆಯ ಸಂಸ್ಕಾರಯುತವಾದಂತಹ ವ್ಯಕ್ತಿಗಳಾಗಿ ಮಕ್ಕಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಆಗತ್ತೆ. ಇದಕ್ಕೇನು ಕೋಚಿಂಗ್ ಕಳಿಸ್ಬೇಕಾಗಿಲ್ಲ, ಯಾವುದೋ ಯೂಟ್ಯೂಬ್ ನೋಡ್ಬೇಕಾಗಿಲ್ಲ. ನಮ್ಮ ಕರ್ತವ್ಯಗಳನ್ನ ಮಾಡಬೇಕಾಗಿದ್ದು ಅತಿ ಅವಶ್ಯಕವಾಗಿದೆ. ಅದಾದ್ಮೇಲೆ ಇನ್ನೊಂದು ಅಂಶ ಏನಂತ, ಐಷಾರಾಮಿ ಜೀವನ ಶೈಲಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿ ಕೊಡುವುದರಿಂದ ಮಕ್ಕಳು ಕೂಡ ಅರ್ಥ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡ್ರಿ, ನಾವೆಲ್ಲ ಏನು ನಾವು ಕಂಡಿಲ್ಲ, ನನ್ನ ಮಕ್ಕಳ ಕಾಣ್ಲಿ, ನಮ್ದೆಲ್ಲ ಯೋಚನೆಗೂ ಕೂಡ ನಮ್ಮ ಮಕ್ಕಳಿಗೆ ಅಪರೂಪಕ್ಕೆ ಕಂಡು ಹೊಡೆದಿರ್ತೀವಿ. 1-2 ಹೆತ್ತಾಗ ಆ ಮಕ್ಕಳಿಗೆ ಐಷಾರಾಮಿ ಜೀವನ ಶೈಲಿಯನ್ನು ನಾವು ಪರಿಚಯ ಮಾಡಿ ಕೊಡ್ತಾ ಹೋದಾಗ ಮಕ್ಕಳು ಹಠ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಐಷಾರಾಮಿ ಜೀವನ ಶೈಲಿಯನ್ನು ನಾವು ಪರಿಚಯ ಮಾಡಿ ಕೊಡಲಾರದೆ ಕಷ್ಟದ ಮಹತ್ವವೇನೋ, ಒಂದು ದುಡ್ಡಿನ ಮಹತ್ವ ಏನೋ, ಶ್ರಮದ ಮಹತ್ವ ಏನೋ ಅನ್ನುವುದರ ಅರಿವು ನಮ್ಮ ಮಕ್ಕಳಿಗೆ ನಾವು ಪರಿಚಯ ಮಾಡಿ ಕೊಡ್ತಾ ಹೋದಾಗ ಮಕ್ಕಳು ನಾವು ಅಂದುಕೊಂಡ ರೀತಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಸರಿನಾ? ಇದು ಆದ ಮೇಲೆ ಇನ್ನು ಇನ್ನೊಂದು ಅಂಶ ಏನಂತಂದ್ರೆ, ಮತ್ತೊಬ್ಬ ಮಕ್ಕಳಿಗೆ ನನ್ನ ಮಕ್ಕಳನ್ನು ಹೋಲಿಸುವುದರಿಂದಲೂ ಕೂಡ ಎಡವಟ್ಟಾಗತ್ತೆ. ಮತ್ತೊಬ್ಬ ಮಕ್ಕಳಿಗೆ ಮಕ್ಕಳನ್ನು ಯಾವುದೇ ಕಾಲಕ್ಕೂ ಹೋಲಿಸಲಿಕ್ಕೆ ಹೋಗಬಾರ್ದು. ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ಮಾತ್ರ ಹೋಲಿಕೆ ಮಾಡಬೇಕು ಹೊರತು ಮತ್ತೊಂದು ವ್ಯಕ್ತಿಗೆ ಹೋಲಿಕೆ ಮಾಡ. ಯಾಕು ಅಂತ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿನಲ್ಲಿಯೂ ಕೂಡ ಅಗಾಧವಾದಂತಹ ಶಕ್ತಿ ಇದೆ, ಅವನದೇ ಆದಂತ ಸಾಮರ್ಥ್ಯ ಇದೆ. ನಾವು ಮತ್ತೊಂದು ವ್ಯಕ್ತಿಗೆ ಹೋಲಿಕೆ ಮಾಡ್ಲಿಕ್ಕೆ ಹೋದಾಗ ಏನಾಗತ್ತೆ ಅಂತ ಬಂದಾಗ, ಕಾರದ ಗುಣ ಕಾರಕ, ಸಕ್ರೆ ಗುಣ ಸಕ್ರಿಗೆ, ಕಾರ ಮತ್ತು ಸಕ್ರೆ ನೋಡಿ ಕಾರ್ ಹೆಂಗೈತೆ ಸಕ್ರಿಗೆ ಇರೋದು, ಸಕ್ರೆ ಹೆಂಗೈತೆ ನೋಡಿ ಕಾರಕ್ಕೆ ಇಳಿದಪ್ಪ ಅಂತಂದ್ರ ಸಕ್ರೆ ಗುಣ ಕಾರಕ್ಕೆ ಬರಕ್ ಸಾಧ್ಯ ಇಲ್ಲ, ಕಾರದ ಗುಣ ಸಕ್ರೆ ಬರಕ್ ಸಾಧ್ಯ ಇಲ್ಲ, ಅದರ ಗುಣ ಅದಕ್ಕೆ ಇರತ್ತೆ. ಅದಕ್ಕಾಗಿ ನಮ್ಮ ಮಕ್ಕಳನ್ನ ಮತ್ತೊಬ್ಬರಿಗೆ ಹೋಲಿಕೆ ಮಾಡುವುದನ್ನ ನಿಲ್ಲಿಸಬೇಕು. ಆ ವ್ಯಕ್ತಿಯನ್ನ ಅವನಿಗೆ ಹೋಲಿಕೆ ಮಾಡ್ತಾ ಹೋಗ್ಬೇಕು. ಉದಾಹರಣೆಗಾಗಿ, ಅವನು ಸಾಲಿಗೆ ಹೋಗ್ತಾನ, ನೀನು ಹೋಗಿ ಸಾಲಿಗೆ ಅವ 20 ನಾನು 30 ನೀನು 10 ಬಂದ್ರೆ ನಿನಗೇನಾಗಿದೆ ಕೆಟ್ಟಬೇನಿ ಅಂತೇಳಿ ಅಂದಿವಂತಲ್ಲ ಅಂದಾಗ ನಾವು ಯೋಚನೆ ಮಾಡಬೇಕಲ್ಲ. ಕಳೆದ ಟೆಸ್ಟ್ನಲ್ಲಿ ಆ ನನ್ನ ಮಗು 5 ಅಂಕಗಳನ್ನು ತೆಗೆದುಕೊಂಡಿದ್ದ. ಶಾಲೆಯಲ್ಲಿ ನನ್ನ ಶಿಕ್ಷಕರು ಪರಿಶ್ರಮವನ್ನು ವಹಿಸಿ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿಗೆ ವಿಶೇಷವಾದಂತ ಗಮನವನ್ನು ಕೊಟ್ಟು 5 ಅಂಕ ತೆಗೆದಂತ ಮಗನಿಗೆ ಮುಂದಿನ ಟೆಸ್ಟ್ನಲ್ಲಿ 10 ಅಂಕಗಳ ಬರಲಿಕ್ಕೆ ಶಿಕ್ಷಕರು ಮತ್ತು ಶಾಲೆಯಲ್ಲಿ ಇರ್ತಕ್ಕಂಥ ಪಾಲಕರು ಶ್ರಮ ವಹಿಸಿದಾಗ 5ರಲ್ಲಿ 10 ಅಂಕ ಬಂತು, 5ಕ್ಕೆ 10 ಬಂತು. ಅವನಲ್ಲಿ ಪ್ರಗತಿಯಾಗಿದೆ, ಮತ್ತೊಬ್ಬನಿಗೆ ಹೋಲಿಕೆ ಮಾಡುವುದಲ್ಲ. ಹಾಗಾಗಿ ಅವನನ್ನು ಎಷ್ಟು ಪ್ರಗತಿ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನು ಅವನಿಗೆ ಹೋಲಿಕೆ ಮಾಡ್ತಾ ಹೋದಾಗ ನನ್ನ ಮಕ್ಕಳು ಹಠ ಮಾಡುವುದನ್ನ ನಿಲ್ಲಿಸಿ ಒಂದು ಕಲಿಕೆಗಾಗಿ ಅಭಿಪ್ರೇರಣೆಯನ್ನ ಪಡೆದುಕೊಂಡು ಅಧ್ಯಯನಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗತ್ತೆ. ಅದಕ್ಕಾಗಿ ನಮ್ಮ ಮತ್ತೊಬ್ಬರಿಗೆ ನಮ್ಮ ಮಕ್ಕಳನ್ನ ಹೋಲಿಕೆ ಮಾಡುವುದನ್ನ ನಿಲ್ಲಿಸೋಣ. ಎಲ್ಲ ಆಗುತ್ತಲೇ ಅಲ್ಲಪ್ಪ, ನಿನಗೆ 5 ಪೆನ್, 2 ಸೀಸ್, 1 ರಬ್ಬರ್ ಸಾಕಲ್ಲ, ನಿನಗೆ 10 ರೂಪಾಯಿ ಕೊಡ್ತೇನೆ, ಹೊಸ ಪೆನ್ ಅಂತ ಬೇಡ, ಅದನ್ನ ನೀ ಏನ್ ಮಾಡು ತೆಗೆದಿಟ್ಕೋ.
ದಂಡ ಅದಾವಲ್ಲ ಮತ್ತೆ ಹಾಕ್ಬೇಕು ಅಂತ ಹೇಳಿದ್ರೆ ನೀ ತೆಗೆದಿಟ್ಕೊಂಡು ನಾ 10 ರೂಪಾಯಿ ಕೊಡ್ತೇನೆ ಅಂತ ಅಂದಾದ್ಮೇಲೆ ಮಕ್ಕಳಲ್ಲಿ ಉಳಿತಾಯ ಮಾಡತಕ್ಕಂಥ ಮನೋಭಾವನೆಗಳು ಕೂಡ ಬರ್ತಾ ಹೋಗತ್ತೆ. ಉಳಿತಾಯ ಮಾಡ್ತಾ ಹೋದಾಗ ಈ ವಾರ 10 ರೂಪಾಯಿ ಕೊಟ್ಟು ಮುಂದಿನ ವಾರ ಇನ್ನೊಂದು 10 ರೂಪಾಯಿ ಕೊಟ್ಟೆ ಅಂತ ಅಂದಾಗ ಮಕ್ಕಳಿಗೆ ಹೇಳ್ತಾ ಹೋಗ್ರಿ ನಿನ್ನ ಕಡೆ ಎಷ್ಟು ರೊಕ್ಕ ಸಂಗ್ರಹ ಅದು ಅಂತ ಅಂದಾಗ 20 ಅಂತ ಹೇಳ್ತಾನ. ಶಾಲೆ ಒಳಗಡೆ ಟೀಚರ್ ಕೂಡ್ಸೋಕೆ ಲೆಕ್ಕ ಕೇಳ್ತಾ ಹೋದ 10 ಎಷ್ಟು 30 ಅಂತಾನ. ಅನುಭವಾತ್ಮಕ ಕಲಿಕೆ ಮನೆಯಲ್ಲೂ ಕೂಡ ಬರುತ್ತೆ. ಅಂದ್ರೆ ಉಳಿತಾಯ ಮಾಡೋ ಪ್ರವೃತ್ತಿ ಮಕ್ಕಳಿಗೆ ಕಳಿಸಿಕೊಟ್ಟ ಹಾಗಾಯ್ತು. ಲೆಕ್ಕ ಇಡತಕ್ಕಂಥದ್ದು ಗೊತ್ತಾಯ್ತು. ಶಾಲೆಯಲ್ಲಿ ಓದುವರ ಗಣಿತದ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಬರದೇ ಇರ್ಬೋದು, ಆದ್ರೆ ನಿತ್ಯ ಜೀವನದಲ್ಲಿ ಗಣಿತವನ್ನ ಮಕ್ಕಳಿಗೆ ಕಲಿಸಿಕೊಟ್ಟ ಹಾಗೆ ಬೇಕಾಗಿರೋದು ಇದ ಇವತ್ತು ನನಗೆ ಸರಿನಾ. ಅದು ಆದ ಮೇಲೆ ಇತ್ತೀಚೆಗೆ ಒಂದು 15 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ಕೊತ ಬಂದಂಥ ವ್ಯವಸ್ಥೆಯಲ್ಲಿ ನಾನು ಶಿಕ್ಷಣ ಕಲ್ತಿದ್ದು ಗುರುಕುಲದಲ್ಲಿ. ನಾನು ಶಿಕ್ಷಣ ಪ್ರೈಮರಿ ಶಿಕ್ಷಣ ಮಾತಾಜಿ ಸ್ಕೂಲ್ ಅಂತ ಕೋಲಾರದಲ್ಲಿ. ಅದು ಹೆಂಗಿತ್ತಂದರೆ ಒಂದು ಗುರುಕುಲ ಎಲ್ಲ ಆ ಭಾಗದಿಂದ ಕಾರವಾರದಿಂದ ಬರುವಂಥ ಶಿಕ್ಷಕರು ಪದ್ಮಾವತಿ ಮತ್ತು ಅವರ ಒಂದಿಷ್ಟು ಶಿಕ್ಷಣ ಕಲಿಸ್ತಿದ್ರು ಅವರೆಲ್ಲ ನಮಗೆ. ಅವತ್ತು ನಾವು ಶಾಲೆಗೆ ಹೋಗ್ಬೇಕಾಗಿತ್ತಂದ್ರೆ ನಾವು ಮನೆಯಲ್ಲಿ ಅಡುಗೆ ಮಾಡ್ತಿದ್ದಿಲ್ಲ. ಆ ಗುರುಕುಲದಲ್ಲಿ ಹೋಗಿ ಒಬ್ಬರ ಟೀಚರ್ಗಳು ನಮ್ಗೆ ಟಿಫಿನ್ ಮಾಡಿ ಶಿಕ್ಷಣ ಕಲಿಸ್ತಿದ್ರು. ಅಂಥ ಶಿಕ್ಷಣದಲ್ಲಿ ನಾವು ಬೆಳೆದಂಥವ್ರು ಇವತ್ತು ಈ ಗುರುಕುಲದಲ್ಲಿ ನನ್ನ ಪುತ್ರ ಇದ್ದಾನೆ. ನನ್ನ ಪುತ್ರಿಗೆ ಏನೂ ಬರ್ತಿದ್ದಿಲ್ಲ ಸರಿಯಾಗಿ, ರುದ್ರೇಶ್ ಅಂತೇಳಿ. ಅವ ಸರಿಯಾಗಿ ಮಾಡ್ತಿದ್ದಿಲ್ಲ. ಆದರೂ ಕೂಡ ಇವತ್ತು ಅವ ಹಿಂದೆ ಏನಿದ್ನಲ್ಲ ಅದಕ್ಕಿಂತ ಇವತ್ತು ಉತ್ತಮವಾಗಿದ್ದಾನೆ. ಅದು ನಾನು ಎಷ್ಟು ಕ್ರೆಡಿಟ್ ಕೊಡೋದಿತ್ತ ಈ ಶಿಕ್ಷಣ ಸಮಿತಿ ಮತ್ತು ಈ ಗುರುಕುಲದ ಮತ್ತು ಪ್ರಿನ್ಸಿಪಾಲ್ರು ಅವ್ರ ಬಗ್ಗೆ ನಾನು ಭಾಳ ಗೌರವ. ನಾನು ಯಾವತ್ತೂ ಕೇಳ್ತಾ ಇರ್ತೇನೆ. ಯಾಕಂದರೆ ಒಂದು ವಿದ್ಯಾರ್ಥಿಗಳು ನಮ್ಮ ಮನೆಯಿಂದ ಹೋಗ್ತಾ ಇದ್ದಾನೆ ಅಂದರೆ ಎಲ್ಲಿ ಹೋಗ್ತಾನ, ಅವ್ನು ಎಷ್ಟು ಗಂಟೆಗೆ ಬರ್ತಾನೆ, ಅವ್ನು ಏನು ಮಾಡ್ತಾನೋ ನಾವು ಪಾಲನೆ ಮಾಡಬೇಕು ಪ್ರತಿದಿನ ನಾವು. ಯಾಕಂದರೆ ಶಿಕ್ಷಣದಲ್ಲಿ ನಮ್ಮ ಮನೆ ಶಿಕ್ಷಣ ಮೇನು. ನಮ್ಮ ತಂದೆ ತಾಯಿ ಮತ್ತು ನಾವು ಯಾವ ಥರ ಮಕ್ಕಳಿಗೆ ಶಿಕ್ಷಣ ಕೊಡ್ತೇವಲ್ಲ ಅದೇ ಶಿಕ್ಷಣ ಮುಂದೆ ಉತ್ತಮ ಶಿಕ್ಷಣ, ಉತ್ತಮ ಒಂದು ಜೀವನಕ್ಕೆ ಅವ್ನು ನೌಕರಿ ಆಗ್ತಾನೆ ಬಿಡ್ತಾನೆ ಕೊಡ್ತೇವೆ. ತಂದೆ ತಾಯಿ ಗೌರವ ಕೊಡೋದು ಫಸ್ಟ್ ಮುಖ್ಯ. ಅದ್ರ ಜೊತೆ ಗುರುಗಳಿಗೆ, ಯಾಕಂದರೆ ನಾವು ಹಿಂದೆ ಶಿಕ್ಷಣ ಮಾಡ್ಕೊತ ಬಂದಾಗ ಅದೇ ಶಿಕ್ಷಣ ಕೊಡ್ಕೊಂಡು ಇವತ್ತೇನು ನಿಮ್ಮ ಪಾಲಕರು ಮಾಡ್ತಾರಲ್ಲ ಇದು ಭಾಳ ಶ್ರೇಷ್ಠ ಒಂದು ಕಾರ್ಯಕ್ರಮ. ಯಾಕಂದರೆ ನಾವು ನಮ್ಮ ಗುರುಕುಲ ಏನು ಬೇಸಿಗೆ ಶೂಟಿಯನ್ನು ಇದು ಮಾಡ್ತೀವಿ ಶಿಬಿರ ಅಂತೇಳಿ. ಅದು ಪಾಲಕರು ಮತ್ತು ವಿದ್ಯಾರ್ಥಿಗಳು ಒಂದು ಶಿಬಿರ ಮಾಡಿದರೆ ನಾವು 15 ದಿವಸ ಅವ್ರ ಮನೆಗೆ ಹೋಗ್ತಾ ಇದ್ದಿಲ್ಲ. ಅದೇ ಸ್ಕೂಲ್ನಲ್ಲಿ ಒಂದು ಶಿಬಿರ ಮಾಡಬೇಕು. ಯಾಕಂದ್ರೆ ಅತ್ಯುತ್ತಮವಾದಂಥ ನಿಮ್ಗೆ ಗೊತ್ತಿರ್ಬೇಕು ಸರ್, ಗೋಪಾಲ್ಜಿ ಅಂತೇಳಿ ರಾಷ್ಟ್ರೀಯ ಸೇವೆ ಸಂಘ ಪಂಚಾಯತ್ ಗೋಪಾಲ್ಜಿ ಅವರು ದಾಮೋದರದೆಲ್ಲ ಬರ್ತಿದ್ರು. ಅವರೆಲ್ಲ ಅಲ್ಲೆಲ್ಲ ನಾವು ಕೈಯಲ್ಲಿ ಬೆಳೆದವರೆಲ್ಲ ಅಂದರೂ ಅಂಥ ಒಂದು ಶಿಕ್ಷಣ, ಆ ಶಿಕ್ಷಣ ನಮ್ಗೆ ನೆನಪಾಗ್ತದೆ. ಆ ಶಿಕ್ಷಣ ಇಲ್ಲಿ ರೂಢಿಸ್ತಾರಲ್ಲ ಭಾಳ ಖುಷಿ. ಅದು ಶ್ರೀ ಮಂಜುನಾಥ ಸ್ಕೂಲ್ ಹೆಸರಿಟ್ಕೊಂಡ್ರಲ್ಲ ಅದು ಭಾಳ ಖುಷಿ. ನಾನು 20 ವರ್ಷದ ಸಮಾಜ ಸೇವೆಯಲ್ಲಿ ಬೆಳೆದಂಥವ್ರು. ಇವತ್ತು ನಾನು ಕೂಡ ಎಷ್ಟೋ ನಾನು ಬಿಜಿ ಶೆಡ್ಯೂಲ್ ಇದ್ದರೂ ಕೂಡ ನಮ್ಮ ಮಗನ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಕುಟುಂಬ ಬಗ್ಗೆ ನಾವು ಗೌರವ ಇಡಬೇಕು. ಯಾಕಂದರೆ ನಮ್ಮ ಮಗ ಇವತ್ತು ಸ್ಕೂಲಿಗೆ ಹೋಗಿದ್ದಾನ, ಅಲ್ಲಿಂದ ಏನು ಕಲ್ತ ಮತ್ತು ಅಲ್ಲಿ ಏನು ನೆನಪು ಮಾಡಿದ ಅದ್ರ ಬಗ್ಗೆ ನಾವು ಪಾಲನೆ ಮಾಡಬೇಕು. ಯಾಕಂದರೆ ಹೇಳಿದ್ರು ಅವ್ರು ಸೋರು, ಯಾಕೆ ಅವ್ನು ಏನಾರ ಮಾಡಿ ಬಂದ್ರೆ ಅದಕ್ಕೆ ಏನಾಯಿತು ಏನು ಮಾಡಿದ ಅಂತ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ತೊಗೋಬೇಕು. ಅದು ಸ್ಲೋ ಆಗಿ ತೊಗೋಬೇಕು. ತೊಗೊಂಡು ಅದು ಹೋದಾಗ ಏನಾದರೂ ಒಂದು ಮಕ್ಕಳಿಗೆ ಪರಿಣಾಮ ಬೀರ್ತದೆ. ಅದಕ್ಕೆ ಈಗ ನಮ್ಮ ಮಕ್ಕಳು ನಿಮ್ಮೆಲ್ಲರ ಮಕ್ಕಳು ನೀವು ಆಲೋಚನೆ ನೋಡಿದ್ರೆ ಒಬ್ಬ ಭಾರತ ದೇಶದಲ್ಲಿ ಮುಂದೆ ಹೇಗೆ ಒಂದು ದೊಡ್ಡ ಪ್ರದೇಶ ಆಗಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಅದ್ರ ಬಗ್ಗೆ ನಾನು ಭಾಳ ಹೆಮ್ಮೆ ಇದೆ ಈ ಸ್ಕೂಲ್ ಬಗ್ಗೆ. ಅದೇ ರೀತಿಯಾಗಿ ಬರುವಂಥ ದಿನಮಾನದಲ್ಲಿ ಈ ಶಿಕ್ಷಣ ಸಂಸ್ಥೆ ಇನ್ನೂ ಎತ್ತೋತ್ರವಾಗಿ ಬೆಲ್ಲೆಲ್ಲ ಒಂದು ಈ ಏನು 3-4 ಗ್ರಾಮದಲ್ಲಿ ಸಣ್ಣ ಗ್ರಾಮ ಇರ್ಬೋದು ಇದು. ಈ ಗ್ರಾಮದಲ್ಲಿ ಏನು ಇವತ್ತು ನಾನು ನೋಡಿದ್ದೀನಿ ಅಂದರೆ ಎಂತೆಂಥ ಮಹಾನ್ ವ್ಯಕ್ತಿ ಪಾಟೀಲ್ ಸರ್. ಯಾಕಂದರೆ ನಾವು ಸಾಕಷ್ಟು ಸಮಾಜ ಸೇವಕರು ಶಿಬಿರದಲ್ಲಿ ಭಾಗವಹಿಸ್ತಿರ್ತೇವೆ. ಒಂದು ಅತ್ಯುತ್ತಮ ಒಂದಿಷ್ಟು ವಿಷಯಗಳನ್ನ ಹೇಳಿದ್ರು. ಯಾಕಂದರೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅವರೆಲ್ಲ ನಾವು. ಯಾಕಂದರೆ ಇವತ್ತು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಇದೆ. ಅದನ್ನು ನೆಗೆಟಿವ್ ಇದ್ದಿದ್ದನ್ನು ನಾವು ಸ್ವಲ್ಪ ದೂರ ಮಾಡಬೇಕು, ಪಾಸಿಟಿವ್ ಎಷ್ಟಿದೆ ಅಂತ ತೊಗೋಬೇಕು. ಅಂಥ ಶಿಕ್ಷಣದಿಂದ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ರಿ. ಶಿಕ್ಷಣ ಕೊಡೋ ಜೊತೆಯಲ್ಲಿ ಫಸ್ಟ್ ಶಿಕ್ಷಣ ಕೊಡಬೇಕು ನಮ್ಮ ಪಾಲಕರಲ್ಲಿ. ಅದನ್ನು ನೀವೆಲ್ಲರೂ ಪಾಲನೆ ಮಾಡ್ಕೊಂಡು ಹೋದರೆ ಈ ಶಿಕ್ಷಣ ಸಂಸ್ಥೆ ಇನ್ನೂ ಉತ್ತಮ ಆಗಬೇಕು. ಇದಕ್ಕೆ ನಾನು ಭಾಳ ನನ್ನ ತನುಮಾನದಿಂದಲೂ ನಾವು ಪ್ರೋತ್ಸಾಹ ಮಾಡ್ಕೊಂಡು ಹೋಗ್ತೀನಿ. ಎಷ್ಟೇ ಇರಲಿ ಈ ಶಿಕ್ಷಣ ರಾಜ್ಯ ಮಟ್ಟದಲ್ಲಿ ಮುಂದುವರಿಬೇಕಂತ ನಾನು ವಿಶೇಷವಾಗಿ ಕೋರುತ್ತಾ ಈ ಸಭೆಯಲ್ಲೆಲ್ಲ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದ ಕೊಡ್ತೇನೆ. ಧನ್ಯವಾದಗಳು. ಎಸ್ಪೆಷಲಿ ನನಗೆ ಅನುಕೂಲ ಮಾಡಿಕೊಟ್ರು. ಆಮೇಲೆ ಎಲ್ಸಿಗೂ ನನಗೆಲ್ಲ ಅನುಕೂಲ ಮಾಡಿಕೊಟ್ರು. ಆಮೇಲೆ ಶಿಕ್ಷಣ ಇಲ್ಲಿ ನನ್ನ ಮಗನ ಅಡ್ಮಿಷನ್ ಮಾಡಿದಾಗ ಸ್ವಲ್ಪ ಶಿಕ್ಷಣ ಇತ್ತು ಅಂತಲೇ. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ಇಂಪ್ರೂವ್ಮೆಂಟ್ ಆಯಿತು. ಆಮೇಲೆ ಇಲ್ಲಿ ಸ್ಕೂಲೊಳಗೆ ಇಂಪ್ರೂವ್ಮೆಂಟ್ ಹೋದ ವರ್ಷಕ್ಕಿಂತ ಈ ವರ್ಷ ವ್ಯಾನಿಂದ ಭಾಳ ಅನುಕೂಲ ಮಾಡಿಕೊಟ್ಟಾರ ಸರ್. 2 ಸಲ ಇದು ಮಾಡಿಕೊಟ್ಟಾರ. ಅದರಿಂದ ನಾನು ಇದು ಮಾಡ್ಕೊತೀನಿ. ಇಂಪ್ರೂವ್ಮೆಂಟ್ ಭಾಳ ಆಗೈತಿ. ಆಮೇಲೆ ಏನೋ ಸಣ್ಣ ಪುಟ್ಟ ನಾವು ಏನೋ ಸರ್ ಅಂತೇಳಿ ಹೋಗಿ ಎನಿ ಟೈಮ್ದಾಗ ನಾವು ಫೋನ್ ಹಚ್ಚಾತು ಹಂಗೆ ಬಂದಾತು ಸರ್ ಅಂತೇಳಿ ಆತ್ಮೀಯವಾಗಿ ಅವ್ರು ಭಾಳ ಆತ್ಮೀಯವಾಗಿ ಮಾತಾಡ್ತಾರೆ ಸರ್. ಎಲ್ಲ ಹೇಳ್ಕೊತಾರೆ ಹಿಂಗೈತ್ರಿ ಮೇಡಮ್ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿಂದ ಎಷ್ಟೋ ಮಕ್ಕಳಿಗೆ ಬೇರೆ ಸ್ಕೂಲ್ಗಳಿಗೆಲ್ಲ ಹೋಗಕ್ಕೆ ಶಿಕ್ಷಣ ಕೊಡ್ತಾರೆ. ಅವ್ರ ಶ್ರಮ ಭಾಳ ವಹಿಸ್ತಾರೆ. ಎಲ್ಲ ಶಿಕ್ಷಕರಿಗೂ ಅವರಷ್ಟೇ ಅಲ್ಲ, ಎಲ್ಲ ಶಿಕ್ಷಕರೂ ಭಾಳ ಶ್ರಮ ವಹಿಸ್ತಾರೆ. ನಾವು ಎನಿ ಟೈಮ್ದಾಗ ಈ ಸ್ಕೂಲಿಗೆ ಬಂದಾಗ ನಕ್ಕೊಂತ ಮಾತಾಡ್ತಾರೆ ಎಲ್ಲ ಶಿಕ್ಷಕರು. ಅವ್ರಿಗೆ ಭಾಳ ಇದು ಮಾಡ್ತೀನಿ.
ಡಿಮೆರಿಟ್ಸ್ ಇರ್ತಾವ, ಅವ್ರಿಂದ ಕಾಮನ್ ಇರ್ತಾವ, ಅವರ ಇಂಪ್ರೂವ್ಮೆಂಟ್ ಅವ್ರಿಗೆ ಗೊತ್ತಾಗ್ತಾವ, ನಾವೇನು ಹೇಳೋದು ಬೇಕಾಗಿಲ್ಲ. ನಾನು 2 ಮಾತು ಮಗಳು, ನಾನು ತಾಯಿ. ಹೇಳ್ಬೇಕಂದ್ರೆ ಈ ಸ್ಕೂಲ್ನಿಂದ ಎಲ್ಲ ಥರದಿಂದ ಒಳ್ಳೆ ರೀತಿಯಿಂದ ಆಗಿದೆ. ಮೊದಲಿನಕ್ಕಿಂತ ಈಗ ಕ್ಯಾಮ್ರಾ ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳಿಗೆ ಯಾವ ಥರ ಏನು, ಮೊದಲು ಸಣ್ಣ ಪುಟ್ಟ ಜಗಳ ಮಾಡ್ಕೋತಿದ್ದು, ಅವ್ರು ಸುಳ್ಳು ಅದು ಹೇಳೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿ ಅವ್ರೇನೈತಿ ಕ್ಯಾಮ್ರಾ ವ್ಯವಸ್ಥೆ ಮಾಡ್ಕೊಂಡಾರ. ಮತ್ತು ವ್ಯಾನಿಂದು ಇದ್ದಿದ್ದಿಲ್ಲ, ಲೋಕಲ್ ಪೇರೆಂಟ್ಸ್ಗಳಿಗೆ ಅದರ ಅವಶ್ಯಕತೆನೂ ಮಾಡಿಕೊಟ್ಟಾರ. ಮತ್ತು 5ನೇ ಕ್ಲಾಸ್ದವ್ರಿಗೆ ಕೋಚಿಂಗ್ ಪರ್ಪಸ್ ಆಗಿ ಬೇರೆ ಬೇರೆ ಸ್ಕೂಲಿಗೆ ಹೋಗುವಂಥ ಅವಕಾಶ ಮಾಡಿಕೊಟ್ಟಾರ. ಮಧ್ಯಮ ವರ್ಗದ ಫ್ಯಾಮಿಲಿಯವರಿಗೆ ಒಳ್ಳೆಯ ರೀತಿಯಿಂದ ಅನುಕೂಲನೇ ಜಾಸ್ತಿ ಆಗಿದೆ, ಅನಾನುಕೂಲಕ್ಕಿಂತ ಅನುಕೂಲನೇ ಜಾಸ್ತಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ಸರ್ ಅವ್ರ ಹೆಸರು ಗೊತ್ತಾಗಲಿಲ್ಲ ನನಗೆ, ಅವ್ರೇನೈತಿ ಹೇಳಿದ್ರು ಸರ್ ಇಷ್ಟೋ ತನಕ ಸಭೆಯಲ್ಲಿ ಮಕ್ಕಳ ಬಗ್ಗೆ ತಾಯಿಗಳು ಯಾವ ರೀತಿ ಇರಬೇಕು, ಕುಟುಂಬದಲ್ಲಿ ಮಕ್ಕಳು ಯಾವ ರೀತಿ ನಾವು ನಿಭಾಯಿಸ್ಬೇಕು, ಗಂಡು ಮಕ್ಕಳು ಏನೈತಿ ಹೊರಗಡೆ ಹೋಗ್ಬಿಡ್ತಾರ, ಎಲ್ಲ ಇಂಪಾರ್ಟೆನ್ಸ್ ತಾಯಿಗಳಿಗೆ ಇರ್ತೈತಿ, ಅವರು ನಿರ್ವಹಿಸ್ತಾರ. ಆದ್ರೆ ನಾವು ತಾಳ್ಮೆ ಕಳ್ಕೋಬಾರ್ದು ಅನ್ನೋದೊಂದು ಹೇಳಿದ್ರು. ಈ ಥರ ಸಭೆ ಒಳಗೆ ನಾವು ಪಾಲ್ಗೊಂಡೋದ್ರಿಂದ ನಮಗೂ ಒಂದು ಸ್ವಲ್ಪ ಒಳ್ಳೆಯ ಸಂದೇಶನ ಮುಟ್ಟಿಸ್ತಾರ ಅಂತಂದು ಹೇಳೋಕೆ ಸಮಸ್ಯೆ ಸರ, ನಾವು ಹೊಲ ಮನೆ ಕೆಲಸ ಮಾಡಕ್ಕೆ ಹೋಗಾರ್ರಿ, ಹೆಣ್ಮಕ್ಳು ನಮ್ಮ ಹೋಗಾರ, ಮುಂಜಾನೆ ಶಾಲೆಗೆ ಕಳ್ಸಾರ, ನಮ್ಗೆ ಓದಕ್ಕೆ ಬರ್ದಕ್ಕೆ ಕಲ್ತಿಲ್ರಿ. ನಿಮ್ಮ ಕೈಯಾಗ ನಮ್ಮ ಮಕ್ಕಳು ಅಂತ ಕೊಟ್ಟಿವು, ನಮ್ಮ ಮಕ್ಕಳ ನೀವು ಆಕಿನ ಮಾತ್ರ ಇದಾಗೈತ್ರಿ. ಇವನ್ನೊಬ್ರು ಸುಧಾರಿಸ್ಬಾರ್ದು ಸಾಕು ಸರ, ಇವನ್ನೊಬ್ರು ಸುಧಾರಿಸ್ಬಾರ್ದು. ಹಿಂದೆ ತಂದೆ ತಾಯಿ 50% ಅದ, 50% ಗುರುಗಳದಾಗಿರುತ್ತೆ. ಮತ್ತು ಜೀವನದಲ್ಲಿ ಒಂದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಧೈರ್ಯವಾಗಿ ಏನೋ ಎದುರಿಸ್ಬೇಕಂದ್ರೂ ಅದರ ಶಿಕ್ಷಣನೇ ಕಾರಣ ಆಗಿರುತ್ತೆ. ಒಂದು ಎಂಥ ಸಂದರ್ಭದಲ್ಲಿ ಬಂದ್ರೂ ಯಾವುದೇ ಕ್ಷಣದಲ್ಲಾದ್ರೂ ಎಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅದಕ್ಕೆ ಶಿಕ್ಷಣನೇ ಕಾರಣ ಆಗಿರುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಾವು ಚಿಕ್ಕವರಿದ್ದಾಗ ಶಾಲೆ ಕಲಿಬೇಕಾದ್ರೆ ನಾವು ಸಾಕಷ್ಟು ತೊಂದರೆಗಳಾಗ್ಯಾವು. ಅದೇ ನೋವುಗಳನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತೇವೆ ಸರ್. ಆ ಸರ್ ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳಿದ ಪ್ರತಿಯೊಂದು ನನಗೆ ತೆಗಿಯಕ್ಕೆ ಅವಾಗ ಅವ್ರಿಗೆ ಮೊಬೈಲಾಗ ನೋಡ್ಬೇಕು. ನಾವು ಕೆಟ್ಟ ವಿಚಾರಗಳನ್ನ ನಾವು ತೆಗೆ ಹಾಕೋಬಾರ್ದು, ಒಳ್ಳೆ ವಿಚಾರಗಳು ಮಾತಾಡ್ ತೆರೆಯಾಗ ಮೊಬೈಲ್ ಉಪಯೋಗ ಐತಿ, ನಾವು ಹೆಂಗೆ ಮಾಡ್ಕೋತೀವಿ ಹಂಗೈತ್ರಿ ಅದು. ಅದನ್ನ ಮಕ್ಕಳಿಗೆ ನಾವು ಚಲೋದಕ್ಕೆ ಅರ್ಥ ಬಳಕೆ ಮಾಡ್ಕೊಳಕ್ಕೆ ಹೇಳಬೇಕು ಪ್ರತಿಯೊಂದು. ಅದನ್ನು ನನ್ನ ಮಾತುಗಳು ಸ್ವಲ್ಪ ತಪ್ಪಾದಕ್ಕೆ ಕ್ಷಮಿಸ್ಬೇಕು. ಮೊದಲೇದಾಗಿ ನನಗೂ 3 ಜನ ಮಕ್ಕಳು, ನಾವು ಸಣ್ಣದಾಗ ಶಾಲೆ ಕಲಿಯೋಕೆ ಸಾಕಷ್ಟು ಕನಸ್ಕೊಂಡು ಕಂಡಿದ್ದೀವಿ. ತಂದೆ ತಾಯಿಗಳ ಅನಕ್ಷತೆಯಿಂದ ಆಗಿರ್ಬೋದು, ಗಂಡಂದಿರಿಂದ ಆಗಿರ್ಬೋದು, ನಮ್ಮ ಕನಸುಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ದರಿಂದ ನಾವು ನನ್ನ ಮಕ್ಕಳನ್ನ ಒಂದು ದೇಶಕ್ಕೆ ಒಳ್ಳೆಯ ನಾಗರಿಕನಾಗಿ ಮಾಡೋದಕ್ಕೆ ನಾನು 99% ನಾನು ನನ್ನ ಶ್ರಮನ ಹಾಕಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇಲ್ಲಿ ತನಕನಾದರೂ ಯಾವುದೇ ಸ್ಟೇಜ್ ಮೇಲೆ ಮಾತಾಡೋದು ಧೈರ್ಯವಿಲ್ಲ. ನನಗೆ 1-2 ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ನಂತರ ಕತ್ತಿಗಿಂತಲೂ ಹೊರತವಾಗಿದ್ದು ಶಿಕ್ಷಣ. ಯಾವುದೇ ಮತ್ತು ಈ ಶಾಲೆಯಲ್ಲಿ ಸರ್ಗಳು ಇನ್ನೊಬ್ಬರು ಶಿಕ್ಷಕರು ಕೆಲಸ ಮಾಡೋರು ಅವ್ರಿಗೆ ಮತ್ತೆ ಭೇದ ಭಾವ ಇಲ್ಲ. ನನಗೂ ಕಣ್ಣು ಮುಂದೆ ನನಗೂ ಕಲೈತಿ. ಈ ಮೋಹಮಯ ಬಂಧನ ವಿಧಿಲೀಲಾಟ ಈ ಜೀವನ, ಅಡುವೆಗೆ ಮನ ತನು ಯಾವ ಕ್ಷಣ, ಬೊಂಬೆ ಆಟವಯ್ಯ ಜೀವನ, ಬೊಂಬೆ ಆಟವಯ್ಯ ಜೀವನ. ಈ ಮೋಹಮಯ ಬಂಧನ ವಿಧಿಲೀಲಾಟ ಈ ಜೀವನ. ನಾವು ಶಿಕ್ಷಣ ಪಡೆದಿದ್ದು ಅದೇ ರೀತಿಯಾಗಿ ನನ್ನ ಮಕ್ಕಳು ಅರ್ಧಂಬರ್ಧ ಪಡಿಬಾರ್ದು. ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಓದಿಸ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನನ್ನ ಮಗು 5 ತಿಂಗಳಿತ್ತು. ನನ್ನ ಮುಂದೆ ಡಿಗ್ರಿ ಮಾಡಿದೆ. ಪ್ರತಿದಿನ ನನ್ನ ಮಗುನ ಡಿಗ್ರಿ ಕಾಲೇಜ್ಗೆ ಎತ್ಕೊಂಡು ಹೋಗ್ತಿದ್ದೆ. ನನ್ನ ಮಗು 3 ವರ್ಷದಲ್ಲಿತ್ತು. ನಾನು B.Ed ಮಾಡಿದೆ. ಬೇರೆದವ್ರ ಮನೆಯಲ್ಲಿ ಕಳಿಸಿ ನಮ್ಮ ಅಜ್ಜಿ ಕಳಿಸಿ ಓದ್ತಾ ಇದ್ದೆ. ಆದ್ರೆ ನನ್ಗೆ ಅವಾಗ ಶಿಕ್ಷಣದ ಅರಿವು ಗಂಡನ ಮನೆಗೆ ಬಂದು ಕಲೆ ಅಂತ ನಾವು ರೂಪಿಸ್ಕೋಬೇಕು. ಕಲೆ ಇಲ್ಲದವನ ಬಾಳು ಕಸಕ್ಕಿಂತಲೂ ಕಡೆ, ಆ ವಾಕ್ಯನ ನಾವು ಇದು ಮಾಡಬೇಕು, ಹೋಗ್ಲಾಡಿಸ್ಬೇಕು. ನನ್ನಲ್ಲಿ ಕಲೆ ಅದ ಅಂತ ಗುರುತಿಸ್ಕೋಬೇಕು. ನಾನು ನನ್ನ ಶಿಕ್ಷಣ ಪಡ್ಕೊಳ್ತಾ ನನ್ನ ಮಕ್ಕಳನ್ನ ಹೇಗೆ ರೂಪಿಸ್ಬೇಕು, ಪ್ರತಿಯೊಂದು ಕಾರ್ಯಗಳನ್ನು ಹೇಗೆ ಮಾಡಿದ್ರೆ ಏನಾಗ್ತದ, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು,
ಪ್ರತಿಯೊಂದು ಅಂಶಗಳನ್ನು ಇಟ್ಟುಕೊಂಡು ನನ್ನ ಮಗು 1ನೇ ಕ್ಲಾಸಿಗೆ ಹಾಕ್ಬೇಕಂದ್ರೆ ಕೊರೋನಾ ಬಂತು. ಕೊರೋನಾ ಬಂದ ತಕ್ಷಣ ನಂದು B.Ed 3ನೇ ಸೆಮ್ ಕೊರೋನಾದ ಪ್ರಮೋಟ್ ಆಯ್ತು. ಪ್ರಮೋಟ್ ಆದ ತಕ್ಷಣ ನನ್ನ ಮಗುವಿಗೆ ನಾನು ಪ್ರತಿದಿನ ಶಿಕ್ಷಣ ನೀಡಬೇಕು. ಯಾಕಂದ್ರೆ ಅವಾಗಿನ ಶಿಕ್ಷಣ ಇತ್ತು, ಅಲ್ಲಿ ಶಾಲೆಯಲ್ಲಿ ಮೊಬೈಲ್ ಮುಖಾಂತರ ಕ್ಲಾಸ್ ಹೇಳ್ತಿದ್ರು. ಬಟ್ ನಮ್ಮಲ್ಲಿ ಆರ್ಥಿಕವಾಗಿ ನಾವು ಅಷ್ಟು ಸಬಲರಿಲ್ಲ ಅಂದ್ರೆ ನಮ್ಮ ಹತ್ರ ಮೊಬೈಲ್ ಇದ್ದಿದ್ದಿಲ್ಲ. ನಾವು B.Ed ಓದ್ತಾ ಇದ್ದೀವಿ ಅಂದ್ರೆ ನನ್ನ ಹತ್ರ ಮೊಬೈಲ್ ಇದ್ದಿದ್ದಿಲ್ಲ. ನನ್ನ ಮಗುವಿಗೆ ನಾ ಏನ್ ಕಲಿಸ್ಬೇಕು ಪ್ರತಿದಿನ? ಒಂದು ವಚನ ಕಲಿಸ್ಬೇಕು, ಒಂದು ತ್ರಿಪದಿ ಕಲಿಸ್ಬೇಕು, ಒಂದು ಷಟ್ಪದಿ ಕಲಿಸ್ಬೇಕು. ಅದನ್ನ ಕಲಿಸಿದ್ರೆ ಅದರಿಂದ ನನ್ನ ಮಕ್ಕಳಿಗೆ ಏನ್ ಅನುಭವ ಸಿಗ್ತದ? ನಾನು ಹಾಡುವಂತ ಹಿಂದಿನ ಹಿರಿಕರ ನಮ್ಮ ತಾಯಿಯಿಂದ ನನಗೊಂದು ಸ್ವಲ್ಪ ಹಾಡುವ ಕಲೆ ಬಂದಿತ್ತು. ನನ್ನ ಮಗುವಿಗೆ ನಾ ಅದನ್ನ ಕಲಿಸ್ಬೇಕು. ನನ್ನ ಮಗು ಬೇರೆದವ್ರ ಜೋಡಿ ಬೆರೆಯೋದು ಬಹಳ ಕಡಿಮೆ ರೀ, ಮಾತಾಡ್ತಾನೆ ಇಲ್ಲ ಅನ್ನಲ್ಲ. ಬಟ್ 3 ವರ್ಷ ಕರೋನಾದಿಂದ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಜೀವನದಲ್ಲಿ ಅವಂಗ ಏನ್ ಕಲಿಬೇಕು ಅದೆಲ್ಲ ಆವಾಗಿನ ಸಮಯಕ್ಕೆ ಅದು ವೇಸ್ಟ್ ಆಗ್ಬಿಡ್ತೀವಿ. ಮುಂದೆ ಏನ್ ಮಾಡ್ಬೇಕನ್ನೋದು ತಿಳಿಲಿಲ್ಲ. ಕರೋನಾ ಅದೇ ಟೈಮ್ ಇತ್ತು. ನಾನು B.Ed ಮಾಡಿದೆ, B.Ed ಚೆನ್ನಾಗಾಯ್ತು. ಆಮೇಲೆ ಫೀಸ್ ಕಡಿಮೆ ಅದ, ಯಾಕಂದ್ರೆ ನಮ್ಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ನಾವು ಫೀಸ್ ಎಲ್ಲಿ ಕಡಿಮೆ ಇರ್ತದೆ ನಾನು ಅಲ್ಲಿ ಅಡ್ಮಿಷನ್ ಮಾಡ್ಬೇಕನ್ನೋದು ನಮ್ಮ ಮನೋಭಾವನೆ. ನಮ್ಮ ಭಾವನೆಗೆ ತಕ್ಕಂತೆ ನನಗೆ ಸಿಕ್ಕಿದ್ದು ಸ್ಕೂಲ್ ಇದು. ಬಟ್ ನಾನು ಯಾವತ್ತೂ ನನ್ನ ಮಗುಗೆ ಈ ಸ್ಕೂಲಿಗೆ ಹಚ್ಚಿನ ಒಂದಿನೂ ಓದಿಸ್ಲಿಲ್ಲ. ಯಾಕಂದ್ರೆ MA ಅಡ್ಮಿಷನ್ ಮಾಡಿದೆ. ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನು ಮಾಡ್ಬೇಕಂದು ನನ್ನ ಮಗುವಿಗೆ ಓದಿಸ್ಬೇಕನ್ನೋ ಜವಾಬ್ದಾರಿ ನಂದಿತ್ತು. ಆದ್ರೆ ನಾನು ಓದಿಸ್ಲಿಲ್ಲ. ಎಲ್ಲಾ ಜವಾಬ್ದಾರಿನ ಈ ಸ್ಕೂಲಿನ ಸಿಬ್ಬಂದಿ ಶಿಕ್ಷಕರ ವರ್ಗದ ಮೇಲೆ ನಾನು ಹೇರಿದೆ. ಯಾಕಪ್ಪ ಅಂದ್ರೆ ನನ್ನ ಜೀವನ ರೂಪಿಸ್ತಾಯಿತ್ತು ನನ್ನ ಮಗುವಿಂದ. ಅಂದ್ರೆ ನನ್ನ ಮನೆಯಲ್ಲೇ ಗಂಡ ಮನೆ ಕುಟುಂಬ ಅನ್ನೋದ ಎಲ್ಲದಕ್ಕೂ ಒಂದೊಂದು ಸಮಯವನ್ನು ಮೀಸಲಿಡಬೇಕಾಗ್ತಿತ್ತಲ್ಲ. ಕೆಲವೊಂದಿಷ್ಟು ಸಮಯ ಸಿಕ್ತಿತ್ತು, ಕೆಲವೊಂದಿಷ್ಟು ಸಮಯ ಸಿಕ್ತಿರ್ಲಿಲ್ಲ. ಬಟ್ ಹನುಮಂತ ಸರ್ ಹೇಳ್ಕೊತಿದ್ದೆ, ಸರ್ ಪ್ಲೀಸ್ರಿ ನಾನು ಹೋಗೋದ್ರಿಂದ ಬರೋದು ಹೋಗೋದು ನನ್ನ ಸಮಯದ ವ್ಯತ್ಯಾಸ ಆಗ್ತೈತಿ, ನೀವು ಕರ್ಕೊಂಡು ಬರ್ರಿ ಸರ್. ಒಂದಿನ ಸರ್ ನಾವು ಒಲ್ಲಮ್ಮ ಅಂತಂದಿದ್ರು. ಆಯ್ತು, ನನ್ನ ಮಗ ನನ್ನೊಂದು MA ಮುಗಿತ್ತು. ನನ್ನ ಮಗ 3ನೇ ಕ್ಲಾಸಿಗೆ ಈಗ ಅಡ್ಮಿಷನ್ ಮಾಡಿದೆ. 4ನೇಕ್ಕೆ ಓದಿದ, 5ನೇ ಕ್ಲಾಸ್ ಓದಿದ. ಆದ ತಕ್ಷಣ 2 ವರ್ಷ ಓದಿದ. ಬಟ್ ನನ್ನ ಮಗ ಈಗ ಅಟಲ್ ಬಿಹಾರಿ ವಾಜಪೇಯಿ ಸ್ಕೂಲಿಗೆ ಸರ್ ಅಲ್ಲಿ ಆಯ್ಕೆ ಆಗಿದ್ದಾನೆ. ಬಟ್ ನನ್ನ ಮಗುವಿನ ಶಿಕ್ಷಣ ಜೊತೆಗೆ ನಾವು ಓದಬೇಕು. ತಾಯಂದ್ರಿಗೆ ಓದ್ಬಾರ್ದು ಅಂತ ಸಿಕ್ಕ ಸಮಯವನ್ನು ಸದುಪಯೋಗ ಪಡಿಸ್ಕೋಬೇಕು. ನನ್ಗೆ ಅದಾದ ತಕ್ಷಣ MA ಬಂದೆ, ಇಲ್ಲಿ ಸ್ಕೂಲಿಗೆ ಬಂದೆ. ನನ್ನ MA 1 ಸೆಮ್ ಬಿಟ್ಟು 2ನೇ ಮಗು ಗರ್ಭಿಣಿ ಅದು 8 ವರ್ಷದ ನಂತರ. ಆ ಮಗುವಿನ ಜೊತೆಗೆ ನಾ MAನೂ ಮುಗಿಸ್ಕೋಬೇಕು, ಮಗುವನ್ನೂ ನೋಡ್ಕೋಬೇಕು, ಸಂಸಾರ ಸಮೇತ ನೋಡ್ಕೋಬೇಕು. ನನಗಂತೂ ಹೊರೆ ಆಗ್ತೈತಂತ ಯಾವ ಕಾರ್ಯಗಳನ್ನು ಅರ್ಧಕ್ಕೆ ಬಿಡಬಾರ್ದು. ಬಟ್ ನನ್ನ 2nd ಪಾಪುನ ಆಯ್ತು, 3rd ಸೆಮ್ ಮುಗಿತು, 2nd ಪಾಪುನ ಆಯ್ತು, 4th ಸೆಮ್ ಮುಗಿಸಿದೆ. ಆಯ್ತು, ಒಂದು ತಿಂಗಳದಾಗ 18 ದಿನ ಆಗಿತ್ತು. ಮನೇಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಓದಬಾರ್ದು ಅಂತಿರ್ತಾರೆ. ನಾವು 140 ಪುಟದ ಪ್ರಾಜೆಕ್ಟ್ ಹಡದು 18 ದಿವಸಕ್ಕೆ ನನ್ನ ಕೈಯಾರೆ ಬರ್ದೆ. ಬಟ್ ಅವಾಗ ನಾನು ಮಗುವಿನ ಜವಾಬ್ದಾರಿನ ಈ ಸ್ಕೂಲಿನ ಶಿಕ್ಷಕರಿಗೆ ವಹಿಸಿದ್ದೀನಿ ಅಂತ ನನಗೆ ಸಾಧ್ಯ ಆಯ್ತು. ಬಟ್ ನನ್ನ ಮಗುವಿಗೆ ನಾನು ನೋಡ್ಕೊಂಡಿದ್ರೆ ನನ್ನ ಶಿಕ್ಷಣಕ್ಕೂ ನಾನು ಇದು ಕೊಡಕ್ಕಾಗ್ತಿದ್ದಿಲ್ಲ. ಆ ಸಮಯ ಈ ಶಿಕ್ಷಕರು ನಮ್ಗೆ ಎಷ್ಟು ಸಪೋರ್ಟ್ ಆಗಿದ್ರು ಅಂದ್ರ ನನ್ನ ಮಗುವಿಗೆ ನಾವು ಒಂದಿನೂ ಹೋಮ್ವರ್ಕ್ ಮಾಡಿಸ್ತಿದ್ದಿಲ್ಲ. ಮಾಡ್ಕೊರೋ ಮಲ್ಲು, ಹ್ಞೂ ಮಮ್ಮಿ, ಒಂದಿನ ಮಾಡ್ತಿದ್ದೆ, ಒಂದಿನ ಬಿಡ್ತಿದ್ದ. ಆಗ ನನ್ನ ಮಗುನ ಬಗ್ಗೆ ನಾನು ಕೇರ್ ಮಾಡಿ. ಯಾಕಂದ್ರೆ ನನಗೊಂದು ಸಣ್ಣ ಪಾಪು ಇತ್ತು, ಅದನ್ನ ನೋಡ್ಕೊಳ್ಳೋದು, ನನ್ನ ವರ್ಕ್ ನೋಡ್ಕೊಳ್ಳೋದು. ಒಂದು ಮಗುವಿನ ಮತ್ತೆ ಸರ್ ನನ್ನ ಮಗ ಅಲ್ಲಿ ಆಯ್ಕೆ ಆದ, ಏನ್ ಮಾಡ್ಬೇಕು ಮುಂದೆ ಆಗಲೇ ಮಗು 8 ತಿಂಗಳಿದ್ದು ಸರ್ಕಾರದ ಕಾನ್ಫರ್ಮ್ ಇಲ್ಲ, ಎಲ್ಲಾರು ಕೆಲ್ಸಕ್ಕೆ ಸೇರ್ಕೋಬೇಕಂದ್ರೆ ಕೊಡೋದು 8,000 ರೂಪಾಯಿದಿಂದ ನಮ್ಮ ಜೀವನ ನಡೀತದ. ನಮ್ಮ ಮನೆಯವ್ರು ಹೇಗೆ ದುಡಿತಾರ ನಡೀತದ. ನಮ್ಮ ಮುಂದಿನ ಎಜುಕೇಶನ್ಗಾಗಿ ಓದ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನನ್ನ ಪಾಪು 2nd ಪಾಪು 8 ತಿಂಗಳದಿತ್ತು. ನೆಟ್ ಕ್ಲಿಯರ್ ಮಾಡ್ಕೊಂಡೆ. ನನ್ನ ಮಗ 1.5 ವರ್ಷದಿತ್ತು, ಸೆಟ್ ಕ್ಲಿಯರ್ ಮಾಡ್ಕೊಂಡೆ. ನನ್ನ ಮಗ 3 ವರ್ಷದಾಯ್ತು, JRF ಕ್ಲಿಯರ್ ಆಯ್ತು. ಯಾಕಂದ್ರ ನನ್ನ ಸಾಧನೆ ಯಾಕೆ ಹೇಳ್ತೀನಿ ಅಂದ್ರ ನನ್ನ ಮಗುವಿನ ಜವಾಬ್ದಾರಿಯನ್ನು ಈ ಸ್ಕೂಲಿನ ಶಿಕ್ಷಕರಿಗೆ ಕೊಟ್ಟಿದ್ದೀನಿ. ಇವತ್ತಿನ ದಿನ ನನ್ನ 2ನೇ ಪಾಪುನು ನರ್ಸರಿ ಸ್ಕೂಲಿಗೆ ಇಲ್ಲಿ ಹಾಕಿದ್ದೆ. ನಾನು ಪ್ರತಿಯೊಂದು ನಾನು ಸರ್ಗೆ ಹೇಳ್ತೇನೆ. ಒಂದಿನ ನನ್ನ ಮಗ ಬರೋದು ಲೇಟ್ ಆಯ್ತಂದ್ರು ಹನುಮಂತ ಸರ್ ನಿಂತು ನನ್ನ ಮಗನ ಕರ್ಕೊಂಡು ಬಂದು ಮಾಡ್ತೀನಿ. ಬಟ್ ನಾ ಈ ಸದ್ಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದೇನೆ. ನನ್ನ ಮಗುವಿನ ನೆಕ್ಸ್ಟ್ ಇಯರ್ ಊರಿಗೆ ನಿಮ್ಮ ಮಗುವಿನ ಕಲಿಸ್ತಾರೆ. ಈ ಶಾಲೆಯಿಂದ ನನ್ನ ಇಡೀ ಜೀವನ ನನ್ನ ಜೀವನನೂ ರೂಪಿಸ್ಕೊಂಡೆ, ನನ್ನ ಮಕ್ಕಳ ಜೀವನನೂ ರೂಪಿಸ್ತು. ನನ್ನ 2nd ಪಾಪುನು ಈ ಸದ್ಯ ನೆಕ್ಸ್ಟ್ ಈಗ LKG. ಈ ಶಾಲೆಗೆ ಯಾವಾಗಲೂ ಸದಾ ಚಿರಋಣಿ. ಯಾವುದಂದ್ರೆ ಇದೇ ನಿಜವಾದ ಧರ್ಮ. ಈಗೇನು
ಹೇಳಿದ್ರಲ್ಲಮ್ಮ, ಹಾಗೆ ನಿಮ್ಮ ಮಕ್ಕಳನ್ನ ಅಷ್ಟೇ ಅಲ್ಲ, ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಇದು ಎಲ್ಲರಿಗೂ ಸಿಗಬೇಕು ಶಿಕ್ಷಣ, ಕೇವಲ ನಮಗಷ್ಟೇ ಸಿಗಬೇಕನ್ನುವಂಥ ಮನೋಭಾವನೆಯನ್ನು ತೊರೆದು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅತ್ಯಂತ ಕಡಿಮೆ ಫೀದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಯಾವ ಅಂಶಗಳು, ಈಗ ಅವ್ರ ತಾಯಿಯವರು ಏನು ಹೇಳಿದ್ರಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ ಮಾತು. ನೀವಾದರೂ ಯಾರು ಅವ್ರು ಹೇಳ್ಕೊಂಡ್ರಷ್ಟೇ, ಅವ್ರು ಹೇಳ್ಕೊಂಡ್ರೆ ಏನಪ್ಪ ಅಂದ್ರೆ, ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಳಿಸಿದ್ದ ನನ್ನ ಮಕ್ಕಳನ್ನ ಎಲ್ಲ ಅವ್ರು ಏನು ಮಾಡಿದ್ರು ಅಂದ್ರೆ ಪಾಲನೆ ಮಾಡಿದ್ರು. ನನ್ನ ಸಾಧನೆ ಮಾಡಲಿಕ್ಕೆ ನನಗೆ ಆಧಾರ ಸ್ತಂಭ ಯಾವುದಂದ್ರೆ ಆ ಶಿಕ್ಷಣ ಸಂಸ್ಥೆ. ಅದಕ್ಕೆ ಇಂತಹ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಮಕ್ಕಳು ಇನ್ನೂ ಹೆಚ್ಚಿಗೆ ಬರಬೇಕು, ನಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಬೆಳಿಬೇಕು. ಯಾಕಂದ್ರೆ ನಾವು ಯಾವ ಮಕ್ಕಳನ್ನು ವಂಚಿತ ಮಾಡಿಲ್ಲ. ಎಲ್ಲ ಪಾಲಕರು ಯಾವ ಥರ ಇದ್ದಾರೆ ಅಂದ್ರೆ, ಇವತ್ತು ದುಡಿದು ಇವತ್ತು ಉಣ್ಣುವಂಥ ಶಕ್ತಿ ಐತಿ. ಎಷ್ಟೋ ಮಂದಿ ಸಾಲ ಸೂಲ ಮಾಡಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಕಳಿಸ್ತಾರೆ ಮಕ್ಕಳನ್ನು. ಅಷ್ಟು ಫೀ ಕೊಡಬೇಕಾದ್ರೆ ಸಾಲ ಸೂಲ ಮಾಡಬೇಕು. ಸರ್ ಒಂದು ಸಲ 2,000 ರೂಪಾಯಿ ತಗೋರಿ ಸರ್, ಒಂದು ಸಲ 1,000 ಐತೆ ಸರ್, ಪ್ಲೀಸ್ ಸರ್ ಈ ಸಲ ಒಂದು 500 ಐತೆ ಸರ್. ಸಾಕಷ್ಟು ಅನುಭವಗಳಾಗ್ಯಾವ ನಮಗೆ. ಯಾಕಂದ್ರೆ ಈಗ 18 ವರ್ಷದಿಂದಲೂ ನಾವು ಇದೇ ಹುದ್ದೆಯಲ್ಲಿದ್ದೇವೆ. ಇಂತಹ ಒಂದು ಶಿಕ್ಷಣ ಸಂಸ್ಥೆ ಈ ಜಿಲ್ಲೆ ಬಿಟ್ಟು ಬೇರೆ ಇಲ್ಲಿ ಸಿಗುವುದಿಲ್ಲ. ಯಾಕಂದ್ರೆ ಮಕ್ಕಳ ಒಂದು ಪ್ರಗತಿ ಅಷ್ಟೇ ಅಲ್ಲ, ಪಾಲಕರ ಪ್ರಗತಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಆರ್ಥಿಕತೆಯನ್ನು ನಾವು ನಿಭಾಯಿಸುವಂಥ ಶಕ್ತಿಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಯಾವ ಪಾಲಕರಿಗೂ ಸಹಿತ ನಾವು ಏನಪ್ಪ ಅಂದ್ರೆ, ಕೆಲವೊಂದು ಪಾಲಕರು ಕೊನೆಗೆ ಫೀ ಕೊಡುವ ಹೊತ್ನ್ಯಾಗ ತಮ್ಮದೇ ಆಗಿರ್ತಕ್ಕಂಥ ದೋಣ್ಮೆ ಹಾಗೆ ಹೋಗ್ಬಿಡ್ತಾರೆ ಮಕ್ಕಳನ್ನು ಕರ್ಕೊಂಡು. ಸರ್ ನಾವು ಇಲ್ಲಿ ವೆಕೇಶನ್ ಕಳಿಸ್ತೀವ ಸರ್, ಮತ್ತೆ ಬರ್ತೀವಿ ಅಂತೇಳಿ. ನಾವೇನವ್ರಿಗೆ ಇಲ್ಲಿವರೆಗೂ ಸಹಿತ ನಿಜವಾಗ್ಲೂ ಏನಪ್ಪ ಅಂದ್ರೆ, ಅವ್ರಿಗೆ 1 ರೂಪಾಯಿ ಸಹಿತ ಇಲ್ಲಿವರೆಗೆ ಕೊಡ್ರಿ ಅಂತೇಳಿ ಫೋನ್ ಹಚ್ಚಲ್ಲ. ಇದು ನಮ್ಮ ಒಂದು ಧರ್ಮ. ನಮ್ಮ ಧರ್ಮ ಏನಪ್ಪ ಅಂದ್ರೆ, ನಾವು ಈಗ ಅವ್ರು ಹೇಳ್ದಂಗೆ ಬಾಲ್ಯದಿಂದಲೇ ಸರ್ ನೋಡ್ರಿ, ಅವ್ರು ಹಂಗಿರ್ಬೇಕಾದ್ರೆ ಅವ್ರ ತಂದೆ ಕಾರಣ, ಅವ್ರ ತಂದೆ ಒಳ್ಳೆಯ ಸಂಸ್ಕಾರ ಕೊಟ್ಟಾರ, ಅದಕ್ಕೆ ಹಿಂಗೆ ಅದಾರ ಆ್ಯಕ್ಚುಲಿ. ಹಾಗಂತ ನಮ್ಮ ಹಿರಿಯರು ಯೋಚನೆ ಮಾಡಿದರು, ರಾಷ್ಟ್ರೋತ್ಥಾನದ ತರಹ ಶಾಲೆಗಳು ಇಡೀ ರಾಷ್ಟ್ರದ ತುಂಬೆಲ್ಲ ಆಗಬೇಕು ಅಂತೇಳಿ ಅಂದ್ಕೊಂಡು 2021ರಲ್ಲಿ ಪ್ರಶಿಕ್ಷಣ ಭಾರತಿ ಅನ್ನುವಂಥ ಒಂದು ವಿಂಗನ್ನು ಪ್ರಾರಂಭ ಮಾಡಿದರು. ಇದರ ಉದ್ದೇಶ ಏನಂತಂದ್ರೆ, ರಾಷ್ಟ್ರೋತ್ಥಾನ ಶಾಲೆಗಳನ್ನು ಹೊರತುಪಡಿಸಿ ಬೇರೆ ಶಾಲೆಗಳ ಶಿಕ್ಷಕರಿಗೆ ತರಬೇತಿಯನ್ನು ನೀಡತಕ್ಕಂಥದ್ದು. ಶಿಕ್ಷಣ ಒಂದು ಮಾರಾಟ ಅಲ್ಲ, ಅದು ಒಂದು ಸೇವೆ ಅಂತ ಅಂದ್ಕೊಂಡು ಇದನ್ನು ಉಚಿತವಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು ಅಂತ, ರಾಷ್ಟ್ರೋತ್ಥಾನ ಶಾಲೆಗಳು ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಬೇರೆ ಶಾಲೆಯಲ್ಲಿಯೂ ಕೂಡ ಆ ರೀತಿಯಾದಂಥ ಶಿಕ್ಷಣ ಮಕ್ಕಳಿಗೆ ದೊರೆಯಬೇಕು ಅಂತ ಅಂದ್ಕೊಂಡು ಆ ಶಾಲಾ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯ ರಾಷ್ಟ್ರೋತ್ಥಾನ ಪರಿಷತ್ ಮಾಡ್ತಾ ಇದೆ. ಅದರ ಒಂದು ತರಬೇತಿಯನ್ನು 2 ಶಾಲೆಯ ಶಿಕ್ಷಕರು, ಉದಾಹರಣೆ ಹುಚ್ಚೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಈ ಮಂಜುನಾಥ ಶಿಕ್ಷಣ ಸಂಸ್ಥೆಯವರು ಪಡೆದುಕೊಂಡು ನಿರಂತರ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅದಕ್ಕಿಂತಲೂ ಪೂರ್ವದಲ್ಲಿ ಆ ಕಾರ್ಯವನ್ನು ಮಾಡ್ತಾ ಇದ್ರು. ಒಂದಿಷ್ಟು ಸಣ್ಣ ಪುಟ್ಟ ಇದನ್ನು ಅದಕ್ಕೆ ಕೊಡ್ತಕ್ಕಂಥದ್ದು ಇದೆಲ್ಲವಾಗಿದೆ. ಆಮೇಲೆ ಈ ಶಿಕ್ಷಣ ಸಂಸ್ಥೆಗಳಿಂದ ಕೂಡ ಒಂದಿಷ್ಟು ಅಂಶಗಳು ನಮ್ಮಲ್ಲಿ ಕೂಡ ಅಳವಡಿಸಿಕೊಂಡಂಥದ್ದು ಉದಾಹರಣೆಗಳು ಸಾಕಷ್ಟಿದೆ. ಅದಕ್ಕಾಗಿ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಸಿಗತಕ್ಕಂಥ ಶಿಕ್ಷಣ ವ್ಯವಸ್ಥೆಯೂ ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ದೊರೀತಾ ಇರೋದರಿಂದ ನಾವೆಲ್ಲರೂ ಕೂಡ ಏನಪ್ಪ ಅಂತಂದ್ರೆ, ನಾವು ಒಳ್ಳೆಯದನ್ನು ಇವತ್ತೇನು ಮಾಡಬೇಕಾಗಿದೆ ಅಂತ ಹೇಳಿದಾಗ, ಶೆರೆ ಇದ್ದಲ್ಲಿ ಹೋಗಿ ಕುಡಿದು ಬರ್ತೈತೆ ಮಂದಿ, ಹಾಲ ಮನಿ ಮಾರೋ ಪರಿಸ್ಥಿತಿಗೆ ಬಂದದೆ ಇವತ್ತು. ಅದಕ್ಕೆ ಮಂಜುನಾಥ್ ಸರ್ ಭಾಳ ಚಲೋ ಐತೆ ಅಂತೇಳಿ ನಮ್ಮ ಮಕ್ಕಳನ್ನ ಅಟ್ಟ ಹಚ್ಚಿದ್ರೆ ಉಪಯೋಗ ಇಲ್ಲ. ಮಕ್ಕಳು ಮನೆಯವ್ರ ಓಣ್ಯಾಗಿನವ್ರನ್ನ ಊರ ಜನರ ತಂದು ಇಲ್ಲಿ ಹಚ್ಚಿದಪ್ಪ ಅಂತಂದ್ರೆ ನಾವು ಮಾಡೋದು ಒಳ್ಳೆಯ ಕೆಲಸ. ಓಣಿ ಶುದ್ಧ ಆಯ್ತು, ಮಕ್ಕಳು ಮನೆ ಶುದ್ಧ ಆಯ್ತಪ್ಪ ಅಂದ್ರೆ ನಾವು ಒಳ್ಳೆ ಪರಿಸರದ ಒಳಗಡೆ ಭಾಳ ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಮಕ್ಕಳವ್ರು ಕುಡಕರು ಜಗಳ ಗಂಟ್ರು ಇದ್ರಪ್ಪ ಅಂತಂದ್ರೆ ಇನ್ನೊಂದು ಮನೆ ನೋಡಕ್ಕೆ ಶುರು ಮಾಡ್ತೀವಿ, ಬೇರೆ ಕಡೆ ಸಾಕಾಗೈತೆವ ಈ ಓಣಿ, ಇನ್ನೊಂದು ಮನೆಗೆ ಹೋಗೋಣ ಅಂತೇಳಿ. ಅದಕ್ಕಾಗಿ ನಾವು ಓಣಿ ಬದಲು ಮಾಡಲಾರ್ದ ಓಣಿಯನ್ನು ಸುಧಾರಣೆ ಮಾಡ್ತಕ್ಕಂಥ ಕಾರ್ಯವೂ ಕೂಡ ನಮ್ಮ ಮೇಲೆ ಇದೆ. ಓಣಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನಪ್ಪ, ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಇಂಥ ಶಾಲೆಗಳಿಗೆ ಅಡ್ಮಿಷನ್ ಮಾಡೋದ್ರ ಮುಖಾಂತರವಾಗಿ ಉತ್ತಮವಾದಂಥ ಸಂಸ್ಕೃತಿ ಮತ್ತು ಸಂಸ್ಕಾರವುಳ್ಳಂಥ ವ್ಯಕ್ತಿಗಳ ನಿರ್ಮಾಣ ಮಾಡುವಲ್ಲಿಯೂ ಕೂಡ ನಮ್ಮದೂ ಪಾತ್ರ ಇದೆ ಅನ್ನತಕ್ಕಂಥದ್ದು ನಮ್ದೆಲ್ಲರದು ಇದಕ್ಕಂತ ನಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು. ಇವತ್ತು ನಮ್ಮ ಮೊಬೈಲ್ ಹಳ್ಳ ಹಿಡಿಸಾಕತ್ತದ. ಇದನ್ನು ಮೊಬೈಲ್ಗೆ ಒಂದು ನಿರ್ಬಂಧ ನಾವು ಹೆಂಗೆ ಹಾಕೋಬೇಕಂತಂದ್ರೆ, ಮನೆಯ ಕುಟುಂಬದ ಸದಸ್ಯರು ಎಲ್ಲರೂ ನಾವು ಒಗ್ಗಟ್ಟು ಯಾವಾಗ ಒಟ್ಟಿಗೆ ಇರ್ತಕ್ಕಂಥ ಸಾಯಂಕಾಲ 6ರಿಂದ ನಾವೆಲ್ಲ ಬೆಳಗ್ಗೆದೆಲ್ಲ ತಮ್ಮ ಕಾರ್ಯ ಚಟುವಟಿಕೆ ಹೋಗ್ತಾರೆ. ಸಾಯಂಕಾಲ ಮನೆಯ ಸದಸ್ಯರು ಎಲ್ಲರೂ ಮನೆಯಾಗಿ ಯಾವಾಗ ಇರ್ತೀವೋ ಅವಾಗ ನಾವೇ ಒಂದು ನಿಯಮ ಹಾಕೋಬೇಕು, ಒಂದು ಪದ್ಧತಿ ಹಾಕೊಳ್ಬೇಕು. 6ರಿಂದ 8 ಗಂಟೆ ತನಕ ನಾವು ಮೊಬೈಲ್ ಬಳಕೆ ಮಾಡಂಗಿಲ್ಲ. ನನ್ನನ್ನು ಸೇರಿ ನಾ ಹೆಡ್ ಮಾಸ್ಟರ್ ಅದಾನೆ, ನಾ ಒಂದು ಸಂಸ್ಥೆ ಚೇರ್ಮನ್ ಅದಾನೆ, ನಂದು ಇಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತೇಳಿ ನಾ ತಿಳ್ಕೊಂಡು ನನ್ನ ದೊಡ್ಡ ಯಾರೂ ಅಲ್ಲ.
ನಾ ಇಲ್ದ ನನಗಿಲ್ಲ ನನಗೆ ಸಾಕಷ್ಟು ಫೋನ್ ಬರ್ತಾವ ಅಂತೇಳಿ ಅನ್ಕೊಂಡು ನಾನು ಏನಾದ್ರು ತಿಳ್ಕೊಂಡು ಒಂದು ಇಲ್ಲಲ್ಲ ಚೀಫ್ ಪೋಸ್ಟಲ್ಲಿ ಇದ್ದೀನಿ ಅಂತ ಅನ್ಕೊಂಡ್ರ ಅದು ನನ್ನಷ್ಟು ಮೂರ್ಖ ಯಾರೂ ಅಲ್ಲ. ನನ್ನ ಫೋನ್ 6ರಿಂದ 8 ಗಂಟೆ ತನಕ ಬಂದ್ ಐತೆ ಅಂತೇಳಿ ನಾವು ರೂಢಿ ಮಾಡಿದೆ ಅಂತಂದ್ರೆ ನನಗೆ ಫೋನ್ ಮಾಡೋರು ಗೊತ್ತಾಗತ್ತೆ 6ರಿಂದ 8 ತನಕ ಅವ್ರ ಫೋನ್ ಬಂದಿರ್ತದೆ, ಅವ್ರು ಫೋನ್ ಮಾಡಬಾರ್ದು ಅಂತೇಳಿ. ಇನ್ನೊಬ್ಬರಿಗೆ ನಾವು ಏನಾಗತ್ತೋ ಸಂದೇಶ ಕೊಟ್ಟಂಗೆ ಆಗತ್ತೆ. ನಮ್ಗೆ 6ರಿಂದ 8 ತನಕ ಯಾರು ಫೋನ್ ಮಾಡೋದಿಲ್ಲ. ಅದಕ್ಕಾಗಿ ಮನೆಯ ಸದಸ್ಯರೆಲ್ಲರೂ ಕೂಡ ಒಟ್ಟಿಗೆ ಯಾವಾಗ ಇರ್ತೀವಿ ಆವಾಗ ನಾವು ನನ್ನ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡುವುದನ್ನು ನಿಲ್ಲಿಸೋಣ. ಪ್ರಮಾಣ ಅದೇ 6ರಿಂದ 8. ಆ ಸಮಯವನ್ನ ಮನೆಯ ಮಕ್ಕಳ ಅಭ್ಯಾಸಕ್ಕಾಗಿ ಸಮಯವನ್ನ ಮೀಸಲಿಡೋಣ. ಯಾರೋ ಒಬ್ಬ ನನ್ನ ತಮ್ಮ ಕೆಲಸಕ್ಕೆ ಹೋಗಿರ್ತಾನೆ, ನಾನು ನನ್ನ ಮೊಬೈಲ್ದಾಗ ಅವನು ಮೊಬೈಲ್ದಾಗ ಇದ್ದಪ್ಪ ಅಂತಂದ್ರೆ ಆಫೀಸ್ ಒಳಗಡೆ ಯಾರು ಏನಪ್ಪ ಅಂದ್ರೆ ಬೈದಿರ್ತಾರೆ. ಗೊತ್ತಾಕತ್ತಲ್ಲ ನಿನಗೇನಾಗಿದೆ ಕೆಟ್ಟಬೇನೆ ನಿನ್ನೆ ಮಾಡಿ ಹೋಗಂತ ಹೇಳಿದ್ವಿ, ನೀನು ಇವತ್ತು ಮಾಡೋದಕ್ಕದ ಬಿಟ್ಟಿ ಅಂತೇಳಿ ಸಿಕ್ಕಂಗ ಬಂದು ಆಯ್ಕೆತ್ತಂದ್ರೆ ಮಾಡು ಇಲ್ಲ ಅದ್ರ ಬೆಟ್ಟು ಹೋಗಂತ ಅಂದ ಕೂಡಲೇ ಸೀದಾ ಏನಿ ಬರ್ತಾನೆ ಮನೆಗೆ ಬಂತು ಯಾವ್ದಾರು ಫ್ಯಾನಿನ ನೀರು ಕುಲ್ಲ ಐತಾನೆ ಅದನ್ನ ನೋಡ್ತಾನೆ. ಮನೆ ಒಳಗಡೆ ನಮ್ಮ ಲೋಕದಾಗ ನಾವು ಅವನ ಲೋಕದಾಗ ನಾವು ನನ್ನ ಕಷ್ಟನ ಕೇಳುವವ್ರು ಯಾರೂ ಇಲ್ಲ ಅಂತೇಳಿ ಅಂದಾಗ ಇವತ್ತೇನಾಗ್ತಾ ಇದೆ, ಎಲ್ಲ ಸಪ್ರೇಟ್ ರೂಮ್ಗಳದಾವ. ಆ ರೂಮ್ನಾಗ ಹೋಗ್ತಾರ, ಏನು ಮುಂಜಾನೆ ಕೂಡಲೇ ನಮ್ಮ ಮ್ಯಾಗ ಜೋತಾಡ್ತಾರ, ಏನಾರ ಆಗಿತ್ತು ಏನೂ ಇಲ್ರಿ ಅನ್ನೋದಾಗತ್ತ. ಆದ್ರೆ ಅವನ ಕಷ್ಟಕ್ಕೆ ಅವನ ನೋವಿಗೆ ಸ್ಪಂದಿಸದೇ ಇದ್ದಾಗ ಮೊಬೈಲ್ ನಾವು ಬಳಕೆ ಮಾಡುವ ನಿಯಂತ್ರಣ ನಮಗೆ ನಾವು ಹಾಕೊಂಡಿಪ್ಪ ಅಂತಂದ್ರೆ ಮೊಬೈಲ್ ಇಲ್ಲದೆಯೂ ಕೂಡ ಸಾಕಷ್ಟು ಜನರ ಜೀವನ ಮಾಡಿದಾರ. ಇವತ್ತೇನಾಗ್ತಾ ಇದೆ, ನಾವು ಮೊಬೈಲ್ದಿಂದ ಜಗತ್ತಿನೊಳಗಡೆ ಇದ್ದವರೆಲ್ಲ ಗೊತ್ತಾಗ್ಲಿಕ್ಕತ್ತಾರ. ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮಗೆ ಗೊತ್ತಾದ್ರೆ ಮಕ್ಕಳು ಮನೆಯಾಗ ಯಾರದಾರ ಗೊತ್ತಿಲ್ಲ, ಅವ್ರು ಏನು ಚಟುವಟಿಕೆ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕಾಗಿ ಆ ವಿಶ್ವದ ಎಲ್ಲ ಬಿಟ್ಟುಬಿಟ್ಟು ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಮನೆಯಾಗಿದ್ದಂಥವ್ರು ಎಲ್ಲರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕುಟುಂಬ ಗಟ್ಟಿ ಆಗಲಿಕ್ಕೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ್ಯಾವ ಆಘಾತ ಉಂಟು ಮಾಡಕತ್ತಾವಲ್ಲ ಅವುಗಳನ್ನು ಕ್ರಮೇಣವಾಗಿ ನಿಲ್ಲಿಸ್ತಾ ಹೋಗೋಣ. ಇವತ್ತು ನಾವೊಂದು ನಿಯಮ ಹಾಕೋದು, 6ಕ್ಕೆ ಹೋದ 6ಕ್ಕಾಗಲ್ಲ, 7ರಿಂದ 7:30 ತನಕ. ನಾ ಮಾಡ್ತೇನ್ರಿ ನಮ್ಮ ಮನೆಯವ್ರು ಒಟ್ಟರು ಮಾಡ್ಬೇಕಲ್ಲ ಅಂತಂದ್ರೆ ಹೋಗ್ಲಿ, ಮನೆಯವ್ರು ಕೇಳಿದ್ರೆ ಮಾಡಲಿ ನಾನು ಒಬ್ಬನಾದ್ರೂ ಮಾಡೋಣ. ಆ ಸಂದರ್ಭದಲ್ಲಿ ನನ್ನ ಅಣ್ಣನ ಮಕ್ಕಳು ಇರ್ತಾರೆ, ನಮ್ಮ ಅಪ್ಪ ಮೊಬೈಲ್ ನೋಡಾಕ್ತಾನೆ, ನಮ್ಮ ಕಾಕ ನೋಡಾಕತ್ತಲ್ಲ ಮೊಬೈಲ್ ಅವನ ಹತ್ರ ಹೋಗಿ ಅಭ್ಯಾಸ ಕೇಳೋಣ ಅಂತೇಳಿ ನನ್ನ ಹತ್ರ ಬಂದು ಕೇಳ್ತಾನೆ. ನಾನು ಮೊಬೈಲ್ದಾಗ ಇದ್ನಪ್ಪ ಅಂದ್ರೆ ನಮ್ಮ ಅಪ್ಪನ ಇದು ಅದ ಅಂತೇಳಿ ಅನ್ಕೊಂಡ ಅವ ಎಲ್ಲೋ ಹೊರಗಡೆ ಹೋಗ್ತಾನೆ. ಮನೆ ಮಂದಿ ಎಲ್ಲರೂ ಪಾಲನೆ ಮಾಡದೇ ಇರ್ಬೋದು, ನಾನು ಅದನ್ನ ಏನಪ್ಪಾ ಅಂದ್ರೆ ಪಾಲನೆ ಮಾಡಿಕೊಂಡು ನನ್ನಿಂದ ಎಷ್ಟು ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಪದ್ಧತಿಗಳನ್ನ ಗಟ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಮೊದಲು ನನ್ನಿಂದ ಶುರು ಮಾಡೋಣ. ನನ್ನಿಂದ ಶುರು ಆತಂದ್ರೆ ಮತ್ತೊಬ್ಬರಿಗೆ ಆದರ್ಶ ಆಗತ್ತೆ, ಆದರ್ಶದ ಮಾಡ್ತಾ ಹೋಗ್ತಾರೆ. ಆದರ್ಶ ಅನ್ನೋದು ಹೇಳುವುದರಿಂದ ಬರುವಂಥದ್ದಲ್ಲ, ಪಾಲಿಸುವುದರಿಂದ ಬರುತ್ತೆ. ನಾನು ಮೇಲ್ಪಂಕ್ತಿ ಆಗುತ್ತೆ. ಗುಟಕಾತೇನೆ ಬೇಡ, ನಾನು ಹುಡುಗರ ಕೈ ರೊಕ್ಕ ಹಾಕ್ಬಿಟ್ಟು ಗುಟಕಾತೇನೆ ಸಾಕು ಶುರು ಮಾಡಿ ಅಕ್ಷರಶಃ ಹೇಳ್ತೀನಿ. ನನಗೆ ಎಷ್ಟು ದಾರಿ ತಪ್ತಾರಂತ ಅನ್ನೋದಕ್ಕೆ ನಮ್ಮಪ್ಪ ಬಿಡಿ ಸೇತಿದ್ದ, ತಮ್ಮ ಬಿಡಿ ತೊಗೊಂಬಾತ ಕಳಿಸಿದ್ರ ನಮ್ಮ ಅಪ್ಪ ಗೊತ್ತಿದ್ದ ಒಂದು ಬಿಡಿ ತಕ್ಕೋತಿದ್ನ, ಅವಾಗ ಹೆಂಗೆ ತಕ್ಕೊಂಡದ್ದು ಗೊತ್ತಾಗ್ತದೆ. ಕಟ್ ಹೆಂಗೆ ಪ್ಯಾಕ್ ಇದ್ದಂಗೆ ಇರ್ತಿತ್ತದ, ಹೌದ್ರ ಪ್ಯಾಕ್ ಇದ್ದಂಗೆ ಇರ್ತ. ನಮ್ಮ ಅಪ್ಪ ಗೊತ್ತಾಗ್ಲಾರ್ದಂಗೆ ಬಿಡಿ ತಕ್ಕೊಂಡು ಬಿಡಿ ಸೇತಿದ್ದೆ ನಾನು ಅದ ನಿಮ್ಮ ಮುಂದ್ಗಡೆ. ಯಾಕೆ ಅಂತ ನಾ ಚಟ ಮಾಡಬಾರ್ದು ಮೊದಲನೇ ಕಂಡೀಷನು. ಮಾಡಿದರೂ ಕೂಡ ನನ್ನ ಮಕ್ಕಳ ಕೈಲಿ ತರಿಸೋದಾಗಲಿ ಮಕ್ಕಳ ಮುಂದೆ ಮಾಡೋದನ್ನ ನಿಲ್ಲಿಸಬೇಕು. 2ನೇದಾಗಿ 3ನೇದಾಗಿ ಏನಪ್ಪಾ ಅಂತಂದ್ರ ನಮ್ಮ ಶಿಕ್ಷಕರಿಗೆ ದೊಡ್ಡ ಗುಣ ಹೆಂಗಂತ ಉದಾಹರಣೆ ಹೇಳ್ತೀನಿ. ನಮಗೂ ಮಕ್ಕಳದಾವ, ನಿಮಗೂ ಮಕ್ಕಳದಾವ. ಆದ್ರೆ ನಮ್ಮ ಮಕ್ಕಳಿಗೆ ಕೊಡುವಷ್ಟ ನಿಮ್ಮ ಮಕ್ಕಳಿಗೆ ಕೊಡುವಷ್ಟು ಟೈಮ್ ನಮ್ಮ ಮಕ್ಕಳಿಗೆ ನಾವು ಕೊಡೋದಿಲ್ಲ ಶಿಕ್ಷಕರು. ಯೋಚನೆ ಮಾಡಿ, ಮುಂಜಾನೆ 9ಕ್ಕೆ ಶಾಲೆಗೆ ಬರ್ತಾರ, ಸಂಜೆ ಮೇಲೆ 6ಕ್ಕೆ ಮನೆಗೆ ಹೋಗ್ತಾರ. ಆದ್ರೆ ನಮ್ಮ ಮನೆ ಒಳಗಡೆ ನಮ್ಮ ಮಕ್ಕಳು ಇದ್ದಾವಪ್ಪ ಅಂದ್ರೆ ಸಂಜೆ ಮೇಲೆ 6ಕ್ಕೆ ಇಲ್ಲಿ ಶಾಲೆ ಬಿಡ್ತಾರೆ, ಮನೆಗೆ ಹೋಗ್ತೀವಿ. ಮನೆಗೆ ಹೋಗೋದು ಇಲ್ಲೂ ರಗಡೆ ಆಗಿರ್ತೈತಿ, ಅಲ್ಲಿ ಅದನ್ನು ಬರೀ ಇದನ್ನು ಬರೀ ಅನ್ನೋದ್ರೊಳಗಾಗಿ ಒಂದಿಷ್ಟು ಟೈಮ್ ಹೋಗಿಬಿಡ್ತೈತಿ. ನಮ್ಮ ಮನೆಯ ಮಕ್ಕಳ ನನ್ನ ಒಡ ಹುಟ್ಟಿದ ಮಕ್ಕಳಿಗೆ ನಾವು ಶಿಕ್ಷಕರಾಗಿದ್ರು ಕೂಡ ಟೈಮ್ ಕೊಡೋದು 2 ಗಂಟೆ ಅಂದ್ರೆ ಹಬ್ಬ ಅಂದ್ರೆ 2 ಗಂಟೆ ಮ್ಯಾಕ್ಸಿಮಮ್ ಅದ. ಆದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಕರು ಏನಪ್ಪಾ ಅಂತಂದ್ರೆ ಟೈಮ್ ಕೊಡ್ತಾರಂತಂದ್ರೆ ಆಮೇಲೆ ಕಲಿಸ್ತಾನಳ ಮಾಸ್ತರ ಆಕೆನ ಕಲಿಸ್ತಾಳ ಅಂತೇಳಿ ಒಂಟು ಅಕ್ಷರದಿಂದ ನಾವು ಮಾತನಾಡುವುದರಿಂದ ನಮ್ಮ ಮಕ್ಕಳು ಹಾಳಾಗ್ತಾವ. ಹಾಗಂತ ನೀವು ಶಿಕ್ಷಕರು ಗೌರವ ಕೊಡಬೇಕಂತಕ್ಕಂಥ ಅಪೇಕ್ಷೆ ನಮ್ಮದಲ್ಲ, ಆದ್ರೆ ಪರಿಣಾಮ ಮಕ್ಕಳ ಮೇಲೆ ಬೀರ್ತದೆ. ಏನು, ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರು ಅಂದ್ರೆ ಗೌರವ ದೃಷ್ಟಿಯಿಂದ ನೋಡ್ತಿರ್ತಾರ. ಅವೇನಳ ಆಕೆನಳ ಅಂತ ನಾವು ಅಂದ್ರೆ ಮಕ್ಕಳಲ್ಲಿ ಗೊಂದಲ ಸುರ. ನಾನು ಶಿಕ್ಷಕರಿಗೆ ಗೌರವ ಕೊಡ್ತೀನಿ, ನಮ್ಮ ಅವ್ವ ಆಕೆನಳ ಅಂತಾನ ಇವೇನಳ ಅಂತಾನ, ನಾನು ಏನು ಗೌರವ ಕೊಡಬೇಕು ಕೊಡಬಾರದು, ಗೊಂದಲ ಶುರು ಆಗ್ತೈತಿ. ಆಕೆನಳ ಅವೇನಳ ಅನ್ನುವಂಥ ಗೊಂದಲ ಶುರು ಆತಪ್ಪ ಅಂದ್ರೆ ಶಿಕ್ಷಕರು ಹೇಳಿದ ಪಾಠವನ್ನ ಈಸಿಯಾಗಿ ತಗೊಳ್ತಾರ, ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅಭ್ಯಾಸ ತಲೆಯಲ್ಲಿ ಹೋಗೋದಿಲ್ಲ.
ಅದಕ್ಕಾಗಿ ನಮ್ಮ ಶಿಕ್ಷಕರನ್ನ ನಾವು ಅಗೌರವಯುತವಾಗಿ ಮಾತನಾಡುವುದಾಗಲಿ ಅಥವಾ ನಿಂದಿಸುವುದಾಗಲಿ ನಮ್ಮ ಮಕ್ಕಳ ಮುಂದೆಗಡೆ ನಾವು ನಿಂದಿಸೋಣ. ಏನೋ ಸಮಸ್ಯೆಗಳಿದ್ರೆ ವೈಯಕ್ತಿಕವಾಗಿ ಬಂದು ಭೇಟಿಯಾಗಿ ನಾವು ಮಾತುಕತೆ ಮಾಡುವುದರ ಮುಖಾಂತರವಾಗಿ ಆ ಸಮಸ್ಯೆಯನ್ನ ಪರಿಹರಿಸಿದಾಗ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಉಜ್ವಲ ಆಗಕ್ಕೆ ನಾವು ಕೂಡ ಕಾರಣಕರ್ತರಾಗ್ತೀವಿ ಅನ್ನತಕ್ಕಂಥದ್ದು. ಮೊಬೈಲ್ ಅನ್ನ ರೂಢಿ ಇದಕ್ಕೆ ಹೇಳಿಲ್ಲ ನಾನು. ಸಾಧ್ಯ ಆದಷ್ಟು ನೀವು ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿ. ಸಂಜೆ 6 ರಿಂದ 9 ತನಕ ಇದನ್ನ ಮಾಡಿ. ಬೆಳಗಾವಿ ಜಿಲ್ಲೆಯ ಯಾವ್ದು ಹಲಗ ಅಂತ ಹೇಳಿ ಒಂದು ಊರಿದೆ, ಹಲಗ. ಆ ಊರ ಒಳಗಡೆ ಒಂದು ಗಂಟೆ ಹೊಡಿತಾರೆ ಸಾಯಂಕಾಲ 6ಕ್ಕೆ. ಮೊನ್ನೆ ಎಲ್ಲ ಪತ್ರಿಕೆ ಒಳಗಡೆ ಬಂದಿರ್ತಾರೆ, ಗಂಟೆ ಹೊಡೆದ್ರಪ್ಪ ಅಂದ್ರೆ ರಾತ್ರಿ 10 ತನಕ ಒಬ್ರೂ ಮೊಬೈಲ್ ಬಳಕೆ ಮಾಡಲ್ಲ. ಎಲ್ಲರೂ ದೊಡ್ಡ ದೊಡ್ಡ ಆಫೀಸರ್ಗಳದಾರ ಊರಲ್ಲಿ, ಹೌದಾ? ಏನ್ ನಡೆಯಲ್ಲ ಅಂತ ಏನಿಲ್ಲ, ನಾವು ನಡೆಯಲ್ಲ ಅಂತ ನಾವು ತಿಳ್ಕೊಂಡಿವಿ. ನಮಗೆ ಯಾರು ಫೋನ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ. ನಾವು ಒಂದು ಪದ್ಧತಿಯನ್ನು ಹಾಕಿಕೊಡ್ಬೇಕಾಗಿದೆ. ಆ ದೃಷ್ಟಿ ಇಟ್ಕೊಂಡು ಮೊಬೈಲ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಒಳ್ಳೆಯದಕ್ಕಾಗಿ ಬಳಕೆ ಮಾಡುವುದರ ಮೂಲಕವಾಗಿ ಮನೆಯ ಕುಟುಂಬದ ಸದಸ್ಯರು ಒಟ್ಟಿಗೆ ಇರುವಾಗ ಮೊಬೈಲ್ ಅನ್ನು ನಿಷೇಧವನ್ನ ಮಾಡಿ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಭಾವನಾತ್ಮಕವಾಗಿ ಬೆರೆಯುವುದರ ಮೂಲಕವಾಗಿ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಕುಟುಂಬ ಗಟ್ಟಿಗೊಳ್ಳಿಕ್ಕೆ, ನಮ್ಮ ಕುಟುಂಬ ಗಟ್ಟಿ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಇವರೆಲ್ಲ ಗಟ್ಟಿ ಆದಿಪ್ಪ ಅಂದ್ರೆ ನನ್ನ ಕುಟುಂಬ ಅಂತಂದ್ರೆ ಕೇವಲ ಆರ್ಥಿಕ ಭದ್ರತೆ ಇರ್ತದೆ. ಒಂದು ನೋಡ್ರಿ ಭದ್ರತೆ ಹೆಂಗ, ಉದಾಹರಣೆಗೆ ಒಂದು ಮನೆಯಾಗ ಇವತ್ತು 20 ಮಂದಿ ಅದಾರಪ್ಪ ಅಂದ್ರೆ ಆ ಮನೆಯವರ ತಪ್ಪು ಮಾಡಿದಾರ ಯಾರು ಆ ಮನೆ ಉಸಾಬರಿಗೆ ಹೋಗುದಿಲ್ಲ. ಅಕಸ್ಮಾತ್ ನಾ ದಾರ್ಯಾಗ ಹೋಗೋದ್ ನಾನು ಒಬ್ಬ ಇದ್ನ ತಿಳ್ಕೊಡ್ರಿ, ನನ್ನ ಯಾರೋ ಬಡವ್ರು ಯಾಕಲೇ ಮಗನ ಬಂದಾರ ಹಾದಾರ ಹಾಯ್ ನಮ್ಮ ಓನ್ಯಾಗ ಅಂತಾರಂದ್ರ ತಪ್ಪು ಅವ್ರ ಮಾಡಿದ್ರೆ ನನಗೆ ಹಿಂದೆ ಯಾರು ಇಲ್ಲ ಅಂದ್ರೆ ಮತ್ತೆ ಆಳೆ ಮಂದಿ ಏಟ ನನಗ ಹೊಡಿತಾರೆ. ಕುಟುಂಬ ಅಂತಂದ್ರೆ ನನಗೆ ಆರ್ಥಿಕ ಬೆಂಬಲ, ಕುಟುಂಬ ಅಂದ್ರೆ ನನಗೆ ಭದ್ರತೆ, ಸರಿನಾ? ಹೀಗಾಗಿ ಒಟ್ಟಾರೆಯಾಗಿ ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ಲಿಕ್ಕೆ ಯಾವ್ಯಾವ ಅಡಚಣೆ ಉಂಟಾಗ್ತಾವಲ್ಲ ಅದನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ನಮ್ಮ ಭವಿಷ್ಯವನ್ನ, ನಮ್ಮ ಮಕ್ಕಳೆಲ್ಲ ಕಾಣೋದು ನಾವೀಗ, ನಮ್ಮಂತೂ ಬಗೆಹರಿದಕ್ಕಿದೆಯಲ್ಲ, ಹೌದಾ? ನಮ್ಮ ಮಕ್ಕಳಲ್ಲಿನೇ ಭವಿಷ್ಯವನ್ನು ನಿರ್ಮಾಣ ಮಾಡೋ, ಅವರ ಭವಿಷ್ಯವೇ ನಮ್ಮ ಭವಿಷ್ಯ ನಿರ್ಮಾಣ ಮಾಡಿಕೊಂಡು ಭವ್ಯ ಭಾರತವನ್ನು ಕಟ್ಟೋಣ ಅನ್ನತಕ್ಕಂಥ ಮಾತನಾಡುತ್ತಾ ತಮಗೆ ತುಂಬ ಮುಂದದವರಾಗ್ಬೋದು ಮತ್ತು ಪಾಲಕರು ಎಷ್ಟೋ ಜನ ಬಂದಿದ್ದಾರೆ, ಸಹೋದರರು ಮತ್ತು ನಮ್ಮ ಟೀಚರ್ ಸ್ಟಾಫ್ ನಿಮ್ಮನ್ನು ಹೇಳೋದಿಷ್ಟೇ. ಗುರು ಎಲ್ಲ ಥರ ಮಾತಾಡಿದ್ವಿ ಇಂಥ ಯಾವುದು ಗೊತ್ತಾಗಲ್ಲ. ಕೆಲವು 2 ನಿಮಿಷದಲ್ಲಿ ಭಾಷಣ ಮುಗಿಸ್ಬಿಡ್ತೀನಿ. ಗುರುಗಳಿಗೆ ಎಷ್ಟು ಮರ್ಯಾದೆ ಐತಿ, ಗುರು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು 2 ಟೀಚರ್ಗಳಿಗೆ ಹೇಳ್ಬಿಡ್ತೀನಿ. ಇಲ್ಲಿ ನಿಮ್ಮ ಮಕ್ಕಳು ಶಾಲೆಯೊಳಗೆ ಬಡದಾಡ್ತಿರ್ತಾರೆ, ಅದನ್ನ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತೇನೆ. ನಾನು ಆ ಮಕ್ಕಳನ್ನ ಖಂಡಿಸ್ರಿ. ಯಾವ ಮಕ್ಕಳು ಬಡದಾಡಬಾರ್ದು. ನೀವು ಪಾಲಕರು ನಿಮ್ಮ ಮಕ್ಕಳನ್ನ ದಂಡಿಸ್ರಿ. ನಮ್ಮ ಮಕ್ಕಳು ನೀವು ದಂಡಿಸುವಷ್ಟು ನಿಮ್ಮ ಪವರ್ ಅದ, ನಾವು ಬ್ಯಾಡ ಅನ್ನೋದಿಲ್ಲ. ನಿಮ್ಮ ಸಂಸ್ಥೆ ಬಂದು ಯಾವತ್ತೂ ಕೇಳೋದು, ನಮ್ಮ ಮಕ್ಕಳನ್ನ ಯಾಕೆ ಬಡದ್ರಿ, ನಮ್ಮ ಮಕ್ಕಳನ್ನ ಯಾಕೆ ಬೇದ್ರಿ ಅಂತ ನಾವು ಯಾವತ್ತೂ ಕೇಳೋದಿಲ್ಲ. ಮಕ್ಕಳು ಬಡದಾಡಿ ತುಮಕೂರು ಡಿಸ್ಟಿಕ್ ಒಳಗ ಒಂದಿಷ್ಟು ಜೀವಕ್ಕೆ ಅಪಾಯ ಅದ. ಅದನ್ನ ನಿಮ್ಮ ಸಂಸ್ಥೆಯವರು, ನಿಮ್ಮ ಕಮಿಟಿಯವರು ಆ ಮಕ್ಕಳಿಗೆ, ನಾವು ಮಕ್ಕಳ ತಂದೆ ತಾಯಿ 1 ಅಥವಾ 2 ಹೊಡೆದಿರ್ತಾವೆ, ಇಂದ್ಕಿನ ಗತಿ 4-5 ಹೊಡೆದಿರೋದಿಲ್ಲ. ಆ ಮಕ್ಕಳಿಗೆ ನೀವು ಭಾಳ ರಕ್ಷಣೆ ಮಾಡಿರ್ತಾರೆ. ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೇನೆ. ನಾ ಹೇಳೋದಿಷ್ಟೇ, ಈ ಗುರುಗಳಿಗೆ ಏನು ಇನ್ನೊಂದು ನಾನು ಕೈಂಡ್ಲಿ ರಿಕ್ವೆಸ್ಟ್, ಇನ್ನೊಂದು ಅವರು ಒಂದು ಸೆಂಟೆನ್ಸ್ ಹೇಳಿದ್ರು ನನಗೆ. ನಾನು ಕಡಿಮೆ ಒಂದಿಷ್ಟು ಫೀ ಕೊಡ್ತೀನಿ, ನಾನು ಫೀ ತುಂಬಿದ ಕೂಡಲೇ ನಿಮ್ಗೆ ಇದು ಕೊಡ್ತೀನಿ, LC ಕೊಡ್ತೀನಿ, ಇಲ್ಲ ನಿಮ್ಗೆ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡ್ತೀನಿ ಅನ್ನೋದು ಈ ಸಂಸ್ಥೆ ಒಳಗೆ ಇಲ್ಲ ಅಂತ ನಾನು ಹೇಳ್ಕೊಡ್ತೀನಿ. ಭಾಳ ನಾಯಕ ಮಾಡ್ತೀನಿ. ಇಷ್ಟ ನಾನು ಸಾಕಷ್ಟು ಸಂಸ್ಥೆ ಒಳಗೆ ನೋಡ್ಕೊಂಡೇನೆ. ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತೀವಿ ಮೇಡಮ್, ಅಲ್ಲಿ ಕರೆಕ್ಟ್ ಫೀ ಕಟ್ಟಲಿಲ್ಲ ಅಂದ್ರೆ ನಿಮ್ಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ. ಇವ್ರು ಹಾಲ್ ಟಿಕೆಟ್ ಕೊಡ್ತಾರ, ನಿಮ್ಗೆ ಎಕ್ಸಾಮ್ ಬರ್ಸ್ತಾರ. ನಿಮ್ಗೆ ತಿಳಿದ್ರೆ ನೀವು ಫೀ ಕೊಡ್ರಿ, ತಿಳಿಲ್ಲ ಅಂದ್ರೆ ನಾವು ಮುಗಿಸ್ರಿ ಅಂತ ಮುಗಿಸೋರು ಭಾಳ ಹೊಟ್ಟ್ಯಾರ. ತಾವು ತಿಳಿದು ಪಾಲಕರು ತಿಳಿದು ಅವ್ರು ಆ ಪಾಲಕರ ಮನೆಯವ್ರ ತಂದ ಫೀ ತಂದು ಕೊಟ್ಟಾರ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ನನ್ನ ಜೊತೆಗೆ ಬಂದ ಪಾಲಕರು ಅವ್ರದ್ದು ಪರಿಸ್ಥಿತಿ ಅಷ್ಟೇ, 10,000 ಕಟ್ಟಾರ, ಆದ್ರೂ ಅವ್ರ ಮಕ್ಕಳಿಗೆ ಸ್ಕೋಪ್ ಕೊಟ್ಟಾರ. ನಾವು ಎಲ್ಲ ಪಾಲಕರಿಗೆ ಒಂದು ಹೇಳೋದು ವಿನಂತಿ ಇಷ್ಟೇ, ನೀವು ಅವ್ರ ಶಿಕ್ಷಕರು ಎಷ್ಟು ಜವಾಬ್ದಾರಿಯಿಂದ ನಮ್ಮ ಮಕ್ಕಳನ್ನ ಅವ್ರು ರಕ್ಷಣೆ ಮಾಡ್ತಾರೋ ಅಷ್ಟೇ ನೀವು ಅವರಿಗೆ, ನಮ್ಮ ಮಗ ಸ್ಟಡಿ ಮಾಡಿತಿಲ್ವ, ನಮ್ಮ ಮಗ ಪರ್ಸೆಂಟೇಜ್ ಮಾಡಕತ್ತೈತಿಲ್ವ, ಹಿಂಗೆಲ್ಲ ನೀವು ಲಕ್ಷ ಕೊಟ್ರೆ ನಿಮ್ಮ ಮಗ ಗ್ಯಾರಂಟಿ ಯಾವ ದುಶ್ಚಟಕ್ಕೆ ಬಲಿ ಆಗುದಿಲ್ರಿ. ಮತ್ತ ನೌಕರಿ ಮಾಡ್ಬೇಕಂತೇನು ಕಾಯ್ದೆ ಇಲ್ರಿ. ನಿಮ್ಮ ಮಗ ಅಟ್ಲೀಸ್ಟ್ ದಂಧೆ ಮಾಡ್ತಾನೆ, ಉದ್ಯೋಗ ಮಾಡ್ತಾನೆ, ಅಟ್ಲೀಸ್ಟ್ ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ, ಒಕ್ಕಲ್ತನ ಮಾಡ್ತಾನೆ. ವಿದ್ಯಾಭ್ಯಾಸ ಬೇಕ್ರಿ ಒಕ್ಕಲ್ತನ ಮಾಡ್ಲಿಕ್ಕೆ. ನಾನು ಧಾರವಾಡ ಯೂನಿವರ್ಸಿಟಿಯಲ್ಲಿ MA ಮುಗಿಸ್ಕೊಂಡು ಸ್ಟಡಿ ಮಾಡ್ಕೊಂಡು ನಾನು ನೀಟಾಗಿ ಒಕ್ಕಲ್ತನ ಮಾಡ್ತೀನಿ. ನಾ ಯಾವ ರಿಪೀಟ್ ಮಾಡೋಲ್ಲ. ನಾ IC ತನಕ ನನ್ನ ಫೋನ್ ನಂಬರ್ ಐತಿ, ನಾ ರೇಟ್ ಹಾಕಿಸ್ತೀನಿ. ಯಾರು ಡ್ರಿಂಕ್ಸ್ ಎಲ್ಲ ಸ್ಟಾಪ್ ರೀ. ನಾನು ಯಾರು ಕೇಳೋದು, ಊರ್ ಗೌಡ್ರದು ಸಾಕಷ್ಟು ಜಮೀನ್ದಾರನೇ. ನನ್ಗೆ ಯಾರು ನೀವು ಐಜಿಗೆ ಫೋನ್ ಹಚ್ಚಿ ನನ್ಗೆ ರೇಟ್ ಯಾಕೆ ಹಾಕಿಸಿದ್ರೆ ನನಗೆ ಯಾರು ಕೇಳೋಲ್ಲ. ನನ್ನ ಕೈಲಿ ಎಷ್ಟು ಶಕ್ಯತೆ ಸುಧಾರಣೆ ಮಾಡ್ತೇನೆ. ಈ ವಿದ್ಯಾಭ್ಯಾಸ ಮಾಡೋದ್ರಿಂದ, ಇಂಥ ಗುರುಗಳ ಆಶೀರ್ವಾದ ನನ್ನ ಮ್ಯಾಗಿರೋದ್ರಿಂದ ನಾನು ಒಂದು ದುಶ್ಚಟ ನಾನು ಕಲ್ತಿಲ್ಲ. ಅದಕ್ಕೆ ನಿಮ್ಮ ಮಕ್ಕಳಿಗೆ ದುಶ್ಚಟ ಅಂತ ಇರಲಿಲ್ಲ ಸಾಕು, ಅದೇ ಒಂದು ದೊಡ್ಡ ಗಳಿಕೆ ಅಂತ ಹೇಳಿಕೆ ನಿಮ್ಮೆಲ್ಲ ಸಹೋದರಿಯರು ನಾನು ಇಷ್ಟೊತ್ತಿಗೆ ನಾನು ಲಕ್ಷ ಕೊಟ್ಟು ಕೇಳಿದ್ರಿ. ಎಲ್ಲ ಸಹೋದರಿಗೆ, ಪಾಲಕರಿಗೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುರು ಬಂದವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನಿಂದಿಸ್ತೀನಿ.
ಕೊನೆಯದಾಗಿ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾ ಅರ್ಪಣೆ. ಈ ದಿನ ನಮ್ಮ ಶಾಲೆಯ ಮುಖ್ಯ ಗುರುಗಳು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲಿವರೆಗೂ ಸುದೀರ್ಘವಾಗಿ ಈ ಪಾಲಕರ ಸಭೆಗೆ ಆಗಮಿಸಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂತಹ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತಹ ತಮ್ಮೆಲ್ಲ ಜಂಜಾಟದ ನಡುವೆ ಇವತ್ತು ಅಮಾವಾಸ್ಯೆ ಬೇರೆ, ಅದಕ್ಕೆ ಹಳ್ಳಿಗೆ ಹೇಳ್ತಾರೆ ಗಂಡು ಅಮಾವಾಸ್ಯೆ ಇದಂತೆ, ಇರಲಿ ಅದು ಏನೇ ಇರಲಿ ಅಂತ ಅಮಾವಾಸ್ಯೆ ಇದ್ರೂ ಕೂಡ ಹಬ್ಬ ಹರಿದಿನಗಳ ಹೊರತಾಗಿ ಕೂಡ ನಮ್ಮ ಕಡೆ ಒಂದು ಸಮಯ ಕೊಟ್ಟು ನಮ್ಮೆಲ್ಲ ಪಾಲಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ನಮ್ಮ ಸಂಸ್ಥೆಯೊಂದಿಗೆ ಆತ್ಮೀಯವಾಗಿರ್ತಕ್ಕಂತಹ ಸಹ ಸಂಬಂಧವನ್ನು ಹೊಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಕೃಷ್ಣಗೌಡ ಪಾಟೀಲ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೋರ್ವರು ಈ ಸಂಸ್ಥೆಯ ನಡೆಸ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಹುಚ್ಚೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಟಿ ಎಸ್ ಸನೀಲ್ ಸರ್ಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇನ್ನೋರ್ವ ನಮ್ಮ ಸಂಸ್ಥೆಯ ಸದಾ ಬೆನ್ನೆಲುಬು, ನಮ್ಮ ಸರ್ವ ಕೆಲಸಗಳಿಗೂ ಸಣ್ಣ ಮಕ್ಕಳಂತೆ ನಿಂತು ಹಿರಿಯರಂತೆ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸುತ್ತಿರುವ ನಮ್ಮ MR ಪೂಜಾರಿ ಅವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಎಲ್ಲರ ಮೇಲಾಗಿ ಇಷ್ಟೊಂದು ಸಮಯವನ್ನು ಕೊಟ್ಟು ನಮ್ಮ ಸಂಸ್ಥೆಗೆ ಬಂದು ಇಲ್ಲಿನ ಆಚಾರ ವಿಚಾರಗಳನ್ನು, ನಿಮ್ಮ ಮಕ್ಕಳ ಪ್ರಗತಿಗಳನ್ನು ಮತ್ತು ನಿಮ್ಮ ಮಕ್ಕಳ ಕೆಲವೊಂದಿಷ್ಟು ಇನ್ನೂ ಕೆಲವೊಬ್ರು ಹೇಳಿಲ್ಲ, ಹೇಳಿಕ್ಕೂ ಪರವಾಗಿಲ್ಲ, ನಾವು 24/7 ಇಲ್ರಿ ಸರ್ ಕೆಲವೊಬ್ರಿಗೆ ಮಾತಾಡಕ್ಕೆ ಬರುತ್ತಾ, ಮಾತಾಡಿದ್ರೆ ನಾವೇನು ಮಾತಾಡ್ರಿ ಅನ್ಬೇಡ್ರಿ. ದಯವಿಟ್ಟು ನಾವು ನಿಮಗಾಗಿ 24/7 ನೀವು ನಮಗೆ ಫೋನ್ ಹೆಚ್ಚಾದರೂ ಹೇಳ್ಬೋದು ನಿಮ್ಮ ಮಕ್ಕಳ ಸಮಸ್ಯೆಗಳನ್ನ, ಇಲ್ಲಾಂದ್ರೆ ವೈಯಕ್ತಿಕವಾಗಿ ನಮ್ಮ ಶಾಲೆಗೆ ಬಂದು ಇಲ್ಲೆಲ್ಲರೂ ನಾವು ನೋಡ್ರಿ ಇನ್ನೊಂದು ನಮ್ಮದು ಮನಸ್ಥಿತಿ, ನಾವಿಲ್ಲಿ ಯಾರೂ ಕೂಡ ಭೇದ ಭಾವ ಇಲ್ಲ. ನಾ ಇಲ್ಲಿ ಹೆಡ್ ಮಾಸ್ಟ್ರು, ಇವ್ರು ನಮ್ಮ ಅಸಿಸ್ಟೆಂಟ್ ಯಾರು ಇಲ್ಲ, ನಾವಿಲ್ಲೆಲ್ಲರೂ ಈ ಕಾಂಪೌಂಡ್ ಒಳಗೆ ಬಂದವರು ನಾವೆಲ್ಲರೂ ಹೆಡ್ ಮಾಸ್ಟ್ರೇ. ಇಲ್ಲಿರ್ತಕ್ಕಂಥ ನಾವಿಲ್ಲಿ ಯಾರು ನಾವು ಪ್ಯೂನ್ಗಳೇ ನಾವೇ, ಅದನ್ನ ಪ್ರಥಮ ಬಾರಿ ಹೇಳಿ ಈಗಲೂ ಹೇಳ್ತೀನಿ, ಇಲ್ಲಿ ಯಾರು ನಮ್ಮಲ್ಲಿ ಅಹಂಭಾವನೆ ಇಲ್ಲ, ನಾವೆಲ್ಲರೂ ಕೂಡ ಆಲ್ ಆರ್ ಈಕ್ವಲ್, ನಾವೆಲ್ಲರೂ ಸರ್ವೇ ಸಮಾನರು. ನಾವು ಕೇವಲ ಆಡಳಿತಾತ್ಮಕವಾಗಿ ಮುಖ್ಯ ಗುರುಗಳಿರ್ಬೋದು, ಆದರೆ ಪ್ರತಿ ಕೆಲಸದಲ್ಲೂ ಆಯಾ ತರಗತಿಗೆ ಅವರೇ ಮುಖ್ಯ ಗುರುಗಳು, ಅವರೇ ಬಾಸ್. ನಮ್ಮಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿರ್ತಕ್ಕಂಥ ಫ್ರೀಡಮ್ ಕೊಟ್ಟಿದ್ದೀವಿ ನಾವು ಅಂತ ಒಂದು ನಮ್ಮ ಶಿಕ್ಷಣ ಸಂಸ್ಥೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಿ. ಇನ್ನೊಂದು ಕೊನೆಯ ಸಂದೇಶ, ಇದೇ ಫೆಬ್ರವರಿ 14ರಂದು ನಮ್ಮ ಶಾಲೆಯ ಮಂಜುನಾಥ ಉತ್ಸವ ಜರುಗ್ತಾ ಇದೆ. ನಾವೆಲ್ಲರಿಗೆ 500 ರೂಪಾಯಿ ಫೀಸ್ ಮಾಡಿದ್ವಿ, ದಯವಿಟ್ಟು ಎಲ್ಲರೂ ಕೊಡ್ರಿ. ಆ ಸಭೆಯನ್ನು ಎಲ್ಲರೂ ಯಶಸ್ವಿ ಮಾಡ್ರಿ. ಆ ಒಂದು ಕಾರ್ಯಕ್ರಮ ನಿಮ್ಮ ಮಕ್ಕಳ ಕಾರ್ಯಕ್ರಮ, ನಾವು ಬಹಳಷ್ಟು ಅದಕ್ಕೆ ಖರ್ಚು ಮಾಡ್ತಾ ಇದೀವಿ. ದಯವಿಟ್ಟು ನಿಮ್ಮ ಸಹಾಯ ತನು ಮನ ಧನ ಎಲ್ಲರೂ ಕೂಡ ನೀಡ್ರಿ. ಆ ಒಂದು ದಿವಸ ಅವತ್ತೊಂದು ದಿವಸ ನಮ್ಮ ಜೊತೆಗಿರಿ. ನಿಮ್ಮ ಸಾಕಷ್ಟು ಕೆಲಸಗಳಿರ್ಬೋದು, ಸರ್ ನಮ್ದು ಅದೋ ಇದು, ದಯವಿಟ್ಟು ಬಿಡ್ರಿ. ಅವ್ರು ದೂರಿಂದ ಬಂದಿರತಕ್ಕಂಥ ಬೇರೆ ಬೇರೆ ಹಾಸ್ಟೆಲ್ ಪಾಲಕರು ಇಲ್ಲಿ ನಿಮಗೆ ವಸತಿ ಇರಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಗೊಂದಲಮಯಗಳು ಆಗ್ತಿರ್ತಾವ, ನೀವೇ ಸ್ವತಃ ನಿಮ್ಮ ಕಾರ್ಯಕ್ರಮ ಅಂತೇಳಿ ನಿಂತ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ರಿ. ಇಲ್ಲೆಲ್ಲ ಬಂದಿರತಕ್ಕಂಥ ಪೇರೆಂಟ್ಸ್ ಕೆಲವೊಬ್ರು ಇರ್ತಿರ್ತಾರೆ, ಇರ್ಲಿ, ಅವರು ತಟ್ಟೆಗಳನ್ನು ಊಟ ಮಾಡಿರ್ತಕ್ಕಂಥ ತಟ್ಟೆಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ತಿರ್ತಾರೆ. ನೀವು ನೋಡಿರಿ, ಆ ಅನ್ನವನ್ನು ತುಳಿಬೇಡ್ರಿ, ಅನ್ನ ಬ್ರಹ್ಮ ಅಂತ ಹೇಳ್ತೀವಿ ನಾವು. ದಯವಿಟ್ಟು ಕೆಲವೊಬ್ಬರಿಗೆ ಊಟ ಮಾಡ್ಲಿಕ್ಕೆ ಅನ್ನ ಸಿಗಂಗಿಲ್ಲ, ಅಂತ ನಾವು ಪ್ರತಿ ವರ್ಷ ಸ್ವಲ್ಪ ನಡೀತಾ ಇರ್ತದೆ. ದಯವಿಟ್ಟು ಅಂತ ಜನಜಂಗುಳಲ್ಲಿ ನೀವೇ ಮುಂದೆ ನಿಂತ್ಕೊಂಡು, ಯಾರಾದ್ರೂ ಕೇಳಿಸ್ತಿದ್ರೆ ಅದನ್ನು ಮುಂದೆ ನಿಂತ್ಕೊಂಡು ನೀವು ನಿಭಾಯಿಸಿ ನಮ್ಮ ಈ ಒಂದು ಕಾರ್ಯಕ್ರಮ 14ನೇ ತಾರೀಕಿನಲ್ಲಿ ನಡೀತಕ್ಕಂಥ ಮಂಜುನಾಥ ಉತ್ಸವ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸ್ಕೊಡ್ರಿ. ಸದಾ ನಿಮ್ಮ ಮಕ್ಕಳ ನಾವು ಪ್ರಗತಿಗೆ ಸದಾ ಸಿದ್ಧ. 24/7 ಅಂತ ನಾವು ಹೇಳಿದ್ವಲ್ಲ, ಯಾವಾಗ ಬೇಕಾದ್ರೂ ನಾವು 5 ಗಂಟೆಯಿಂದ ಹಿಡ್ಕೊಂಡು 11 ಗಂಟೆ ಅಂತ ಮಕ್ಕಳ ಜೊತೆಗೇನೆ ಇರ್ತೀವಿ ನಾವು ದಿನನಿತ್ಯ. ಅದಕ್ಕೆ ಏನೇ ಇರಲಿ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ರಿ. ಮಕ್ಕಳ ವಿಚಾರಗಳನ್ನ, ಅಭಿವೃದ್ಧಿ ವಿಚಾರಗಳನ್ನ, ಕಲಿಕೆಯ ಅಂಶಗಳನ್ನ ಸದಾ ನಾವು ಸಿದ್ಧರಾಗಿರ್ತೀವಿ. ಅದಕ್ಕೆ ತಮ್ಮ ಸಹಕಾರ ಹೀಗೆ ಇರಲಿ. ಈ ಕಾರ್ಯಕ್ರಮಕ್ಕೆ ಸಮಯವನ್ನ ನಮ್ಮ ಸಂಸ್ಥೆಗೆ ತಮ್ಮ ಮಕ್ಕಳ ಒಂದು ಅಭಿವೃದ್ಧಿಗೆ ಮೀಸಲಾಗಿಟ್ಟಿದ್ದಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳಿ ಇಲ್ಲಿಗೆ ಈ ಸಮಾರಂಭವನ್ನು ಮುಕ್ತಾಯ ಮಾಡ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ವಂದೇ. ಧನ್ಯವಾದ.